ಎಲ್ರಿಗೂ ನಮಸ್ಕಾರ, ಶುಭೋದಯ. ಡೇ 8. ಎಲ್ಲರಿಗೂ 21 ದಿವಸದ ಸಮಗ್ರ ಸ್ವಾಸ್ಥ್ಯ ಆಧ್ಯಾತ್ಮಿಕ ಕಾರ್ಯಕ್ರಮ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಬೆಳಗಿನ ಕಾರ್ಯಕ್ರಮಕ್ಕೆ ಶುಭೋದಯ. ಎಂದಿನಂತೆ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಧ್ಯಾನ ಇರುತ್ತೆ. ಇವತ್ತು ನಮ್ಮ ಜೊತೆಗೆ ಲಕ್ಷ್ಮೀಕಾಂತಮ್ಮ ಅವರು ಚಕ್ರ ಧ್ಯಾನವನ್ನು ಮಾಡಿಸ್ತಾ ಇದ್ದಾರೆ. ಅವರನ್ನು ಈ ವೇದಿಕೆಗೆ ಸ್ವಾಗತಿಸೋಣ. ಲಕ್ಷ್ಮೀಕಾಂತಮ್ಮ ಮೇಡಮ್, ವೆಲ್ಕಮ್. ಶುಭೋದಯ. ಥ್ಯಾಂಕ್ ಯು. ಎಲ್ಲರಿಗೂ ಶುಭೋದಯ. ಈಗ ತಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಸುಮಾರು ಚಕ್ರಗಳಿವೆ. ಆದರೆ ಅದರಲ್ಲಿ ಅತಿ ಮುಖ್ಯವಾದದ್ದು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞಾಚಕ್ರ. ಈ ಚಕ್ರಗಳಿಗೆ ನಮ್ಮ ದೇಹದಲ್ಲಿನ ಗ್ಲ್ಯಾಂಡ್ಸ್ ಇವು ಕನೆಕ್ಟ್ ಆಗಿರುತ್ತೆ. ಈ ಗ್ಲ್ಯಾಂಡ್ಸು ನಮ್ಮಲ್ಲಿ ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ಈ ಹಾರ್ಮೋನ್ಸು ಸಕಾಲದಲ್ಲಿ ಎಷ್ಟು ಬೇಕೋ ನಮ್ಮ ದೇಹದ ಅವಶ್ಯಕತೆಗೆ ಅವುಗಳ ಕಾರ್ಯನಿರ್ವಹಿಸಲು ಅಷ್ಟು ಅವು ರಿಲೀಸ್ ಮಾಡಿದಾಗ ಆ ಒಂದು ನಮ್ಮ ದೇಹದ ಮಾನಸಿಕ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು, ಅದಕ್ಕೆ ಸಹಕಾರಿಯಾಗಿ ನಮ್ಮ ದೇಹದಲ್ಲಿನ ಎಲ್ಲ ಅಂಗಾಂಗಗಳು, ರೆಸ್ಪಿರೇಟರಿ ಇರ್ಬೋದು, ನಮ್ಮ ಥೈರಾಯ್ಡ್ ಇರ್ಬೋದು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಎಕ್ಸ್ಕ್ರಿಟರಿ ಸಿಸ್ಟಮ್ ಇರ್ಬೋದು, ರೀಪ್ರೊಡಕ್ಟಿವ್ ಸಿಸ್ಟಮ್ ಇರ್ಬೋದು, ಈ ಎಲ್ಲ ಕಾರ್ಯಗಳು ಕಾಲಕ್ಕೆ ಚೆನ್ನಾಗಿ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಡುತ್ತೆ ಈ ಹಾರ್ಮೋನ್ಸ್. ಯಾವಾಗ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗ ಅದಕ್ಕೆ ಸಂಬಂಧಿಸಿದ ಅಂಗಾಂಗಗಳಲ್ಲಿ ನಾವು ನ್ಯೂನ್ಯತೆಗಳನ್ನು ಕಾಣ್ತಾ ಹೋಗ್ತೀವಿ. ಈ ದಿನ ಬೆಳಗ್ಗೆನೂ ಸಹ ನೀವು ಕೇಳಿರ್ಬೋದು, ಚಂದನಾ ಮೇಡಮ್ ಅವರು ಕ್ಲಾಸ್ ತಗೊಂಡಿದ್ದಾಗ ಮುದ್ರೆಗಳು ಇರ್ಬೋದು, ವಾತ ಪಿತ್ತ ಕಫ ಇರ್ಬೋದು, ಹಾಗೂ ರೂಪಾ ಮೇಡಮ್ ಮರ್ಮ ಚಿಕಿತ್ಸೆ ಮಾಡುವಾಗ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಎಲ್ಲೆಲ್ಲಿ ಇರ್ತವೆ, ಯಾವ ರೀತಿ ಈ ಒಂದು ಚಕ್ರಗಳು ಮತ್ತು ಗ್ಲ್ಯಾಂಡ್ಸ್ ಚಾನಲೈಸ್ ಮಾಡುತ್ತೆ, ನಮ್ಮ ಪ್ರಾಣ ಶಕ್ತಿನ ಹೇಗೆ ಅದು ನಮ್ಮ ದೇಹದೊಳಗೆ ಹರಿಸಲು ಸಹಾಯ ಮಾಡುತ್ತೆ ಅನ್ನೋದನ್ನ. ಸೊ ಈಗ ನಾವು ಈ ಒಂದು ಚಕ್ರಗಳ ಮೇಲೆ ಧ್ಯಾನ ಮಾಡೋಣ. ಈ ದಿನ ನಾನು ಕೇವಲ ಸಿಂಪಲ್ ಆಗಿ ಹೇಳ್ತೀನಿ. ಮುಂದೆ ಇದನ್ನ ನಾನು ವಾರಕ್ಕೊಂದ್ಸಾರಿ ಮಾಡಬೇಕು ಅಂತ ಹಿಂದೇನೂ ಆಲೋಚನೆ ಮಾಡಿದ್ದೆ. ಕೊನೆಯಲ್ಲಿ ತಮಗೆಲ್ಲರಿಗೂ ಅದು ಓಕೆ ಆದ್ರೆ ಒಂದಿನ ಫಿಕ್ಸ್ ಮಾಡಿಕೊಂಡು ವಾರದಲ್ಲಿ ನಾವು ಅದನ್ನ ಮಾಡ್ತಾ ಹೋಗಿ ಚಕ್ರಗಳನ್ನ ಆಕ್ಟಿವೇಟ್ ಮಾಡಿದಾಗ ನಮ್ಮ ಏನು ಇಂಬ್ಯಾಲೆನ್ಸ್ ಆಗಿದೆ ಆ ಎಲ್ಲ ಅಂಗಾಂಗಗಳು, ಹಾರ್ಮೋನ್ಗಳು ಬ್ಯಾಲೆನ್ಸ್ ಆಗಿ ನಮ್ಮ ಎಲ್ಲ ಅಂಗಾಂಗಗಳು ಮತ್ತು ನಾವು ಉಸಿರಾಡುವ ರೀತಿ ಏನಿದೆ ಆ ಒಂದು ಪ್ರಾಣ ಶಕ್ತಿ ಎಲ್ಲ ಸೆಲ್ಲುಗಳಿಗೂ ಹೋಗಿ ರೀಜುನೇಟ್ ಮಾಡಿದಾಗ ಆ ಎಲ್ಲ ಅಂಗಗಳು ಮತ್ತೆ ಚೆನ್ನಾಗಿ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಡುತ್ತೆ. ಇದನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ಆವಾಗ ಮಾಡ್ತಾನೇ ಇರ್ಬೇಕು. ಸೊ ಈಗ ನಾವು ಎಲ್ಲರೂ ಪ್ರಾರಂಭಿಸೋಣ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ನೀವು ಕುಳಿತುಕೊಳ್ಳುವ ಆಸನದ ಕೆಳಗಡೆ ಅಂದ್ರೆ ನಿಮ್ಮ ಸೀಟ್ ಭಾಗದಲ್ಲಿ ಏನಾದರೂ ಬೆಡ್ಶೀಟ್ ಟೈಪು ಮಡಚಿ ಸ್ವಲ್ಪ ಎತ್ತರ ಭಾಗದಲ್ಲಿರುವಂತೆ ನೋಡಿಕೊಳ್ಳಿ. ಆಗ ನಮ್ಮ ಬೆನ್ನು ನೇರವಾಗಿರುತ್ತದೆ, ಕತ್ತು, ತಲೆ, ಶಿರಸ್ಸು ನೇರವಾಗಿರುತ್ತದೆ. ನಮ್ಮ ಮೇರುದಂಡ ಏನ್ ಬ್ಯಾಕ್ ಬೋನ್ ಅಂತ ಹೇಳ್ತೀವಿ ಅದೂ ಕೂಡ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತೆ. ಈ ಮೇರುದಂಡ ಅಥವಾ ನಮ್ಮ ಸ್ಪೈನಲ್ಲಿ ಚಕ್ರಗಳು ಇರುವುದರಿಂದ ನಾವು ತೆಗೆದುಕೊಳ್ಳುವ ನಮ್ಮ ಪ್ರಾಣ ಶಕ್ತಿ ಎಲ್ಲ ಚಕ್ರಗಳ ಮೂಲಕ ಹಾದು ಹೋಗಲು ಅನುಕೂಲ ಮಾಡಿಕೊಡುತ್ತದೆ. ಚಿನ್ಮುದ್ರೆಯನ್ನು ಹಾಕಿಕೊಳ್ಳಿ. ಯಾಕಂದ್ರೆ ಪ್ರತಿಯೊಂದು ಚಕ್ರಕ್ಕೂ ಅದರದೇ ಆದ ತತ್ವಗಳು ಇವೆ ಮತ್ತು ಅದರದೇ ಆದ ಮುದ್ರೆಗಳು ಇವೆ. ಆದರೆ ಧ್ಯಾನ ಮಾಡುವಾಗ ಸಾಮಾನ್ಯವಾಗಿ ನಾವು ಚಿನ್ಮುದ್ರೆಯಲ್ಲಿರುತ್ತೇವೆ. ಆದ ಕಾರಣ ಈ ದಿನ ನಾವು ಚಿನ್ಮುದ್ರೆಯೊಂದಿಗೆ ಧ್ಯಾನ ಮಾಡೋಣ. ಎಲ್ಲರೂ ನೇರವಾಗಿ ಕುಳಿತು ದೇಹವನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಎಲ್ಲ ಆಲೋಚನೆಗಳನ್ನು ಬಿಟ್ಟು ವಾಸ್ತವವಾಗಿ ನಿಮ್ಮ ದೇಹದ ಮೇಲೆ ಗಮನವಿರಲಿ. ನಿಮ್ಮ ಶರೀರವನ್ನು ತಲೆಯಿಂದ ಕಾಲುಗಳವರೆಗೆ
ತಲೆಯ ಭಾಗ, ನಿಮ್ಮ ಒಸಡುಗಳು, ಮುಖ, ಕತ್ತು, ಕೈಗಳು, ಎಲ್ಲ ಜಾಯಿಂಟ್ಗಳು, ಬೆನ್ನು, ಎದೆಯ ಭಾಗ, ಉದರದ ಭಾಗ, ತೊಡೆಗಳು, ಮೊಣಕಾಲುಗಳು, ಕಾಲುಗಳು, ಪಾದಗಳು ಎಲ್ಲವೂ ಸಡಿಲವಾಗಿವೆ. ಎಲ್ಲವೂ ರಿಲ್ಯಾಕ್ಸ್ ಸ್ಥಿತಿಗೆ ಬಂದಿವೆ. ಇದನ್ನು ಚೆನ್ನಾಗಿ ಗಮನಿಸಿ. ಈಗ ದೀರ್ಘವಾಗಿ ನಾವು 3 ಬಾರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಚಕ್ರಗಳ ಮೂಲಕ ಹಾದು ಹೋಗುವುದನ್ನು ಗಮನಿಸಿ. ಉಸಿರನ್ನು ಬಿಡುವಾಗ ಓಂ ಎಂದು ಪಠಿಸೋಣ. ಈಗ ಎಲ್ಲರೂ ದೀರ್ಘವಾಗಿ ಮೂಗಿನ ಮೂಲಕ ಉಸಿರನ್ನು ಹೊಟ್ಟೆಯ ಭಾಗ ಮುಂದಕ್ಕೆ ಬರುವವರೆಗೂ ಉಸಿರಾಡಿ. 1 ಸೆಕೆಂಡ್ ಹಾಗೆ ಹಿಡಿದುಕೊಳ್ಳಿ. ಈಗ ಉಸಿರನ್ನು ಹೊಟ್ಟೆಯಿಂದ ಅಂದ್ರೆ ಕತ್ತಿನಿಂದ ಮೊದಲು ಹೋಗುತ್ತೆ, ಆಮೇಲೆ ಚೆಸ್ಟ್ ಭಾಗದಿಂದ, ನಂತರ ಉದರದಿಂದ ಮೇಲೆ ಹೊರಗೆ ಹೋಗುತ್ತೆ. ಆಗ ಓಂ ಎಂದು ಪಠಿಸೋಣ. ಒಂದು ಸೆಕೆಂಡ್ ಕಾಲ ಅದೇ ರೀತಿ ಇರ್ರಿ. ಮತ್ತೆ ದೀರ್ಘವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ. ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಹೊಟ್ಟೆಯ ಭಾಗ ಮುಂದೆ ಬರುತ್ತದೆ. ಮತ್ತೆ ಉಸಿರನ್ನು ಓಂ ಚಾಂಟ್ ಮಾಡುತ್ತಾ ಗಂಟಲ ಮೂಲಕ ಎದೆಯ ಭಾಗದಿಂದ, ಹೊಟ್ಟೆಯ ಭಾಗದಿಂದ ಹೊರಗಡೆ ಬಿಡಿ. ಮತ್ತೆ ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರಾಡಿ. ನಿಮ್ಮ ಗಮನವೆಲ್ಲ ಕೇವಲ ನಿಮ್ಮ ಉಸಿರಿನ ಮೇಲೆ ಮಾತ್ರ ಇರಲಿ. ಉಸಿರನ್ನು ಬಿಡುವಾಗ ಇನ್ನೊಂದು ಬಾರಿ ಓಂಕಾರದೊಂದಿಗೆ ಉಸಿರನ್ನು ಹೊರಗೆ ಬಿಡಿ. ಈಗ ನಿಮ್ಮ ಶರೀರ ಒಂದು ಸಮತೋಲನದಲ್ಲಿರುವುದನ್ನು ಗಮನಿಸಿ. ಯಾವುದೇ ಯೋಚನೆಗಳು ಬೇಡ. ಸಾಮಾನ್ಯವಾದ ಉಸಿರಾಟವನ್ನು ಮಾಡಿ. ಈಗ ನಿಮ್ಮ ಗಮನವೆಲ್ಲ ಮೂಲಾಧಾರ ಚಕ್ರದ ಮೇಲೆ ಇರಲಿ. ಮೂಲಾಧಾರ ಚಕ್ರವು ನಿಮ್ಮ ಬೆನ್ನಿನ ಮೂಳೆಯ ಕೆಳಭಾಗದ ಕೊನೆಯಲ್ಲಿ ಇರುತ್ತದೆ. ಇದು ಕೆಂಪು ಬಣ್ಣದಾಗಿರುತ್ತದೆ. ಒಂದು ಕೆಂಪು ಬಣ್ಣದ ಚೆಂಡನ್ನು ನಿಮ್ಮ ಬೆನ್ನು ಮೂಳೆಯ ತುತ್ತ ತುದಿಯ ಕೆಳಭಾಗದಲ್ಲಿ ಊಹಿಸಿಕೊಳ್ಳಿ. ಇದು ಪೃಥ್ವಿ ತತ್ವವನ್ನು ಹೊಂದಿದೆ. ಯಾವಾಗಲೂ ನಾವು ಕೆಳಗಡೆ ಕುಳಿತುಕೊಂಡಾಗ ನಮ್ಮ ಆ ಭಾಗ ನೆಲಕ್ಕೆ ಟಚ್ ಆಗುತ್ತದೆ. ಇದು ಪೃಥ್ವಿಯೊಂದಿಗೆ ಸದಾ ಕನೆಕ್ಷನ್ ಹೊಂದಿರುತ್ತದೆ. ಪೃಥ್ವಿಯಲ್ಲಿ ಯಾವ ಶಕ್ತಿ ಇದೆಯೋ ಮತ್ತು ಪೃಥ್ವಿಗೆ ಸಂಬಂಧಿಸಿದ ಗುಣಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಉಸಿರಾಡುತ್ತಾ ನಿಮ್ಮ ಗಮನವೆಲ್ಲ ಅಲ್ಲೇ ಇರಲಿ. ಆ ಒಂದು ಕೆಂಪು ಬಣ್ಣದ ಚೆಂಡು ಕಿರಣಗಳನ್ನು ಸೂಸುತ್ತಾ ದೇಹದ ಎಲ್ಲಾ ಕಡೆ ಪಸರಿಸುತ್ತಿದೆ ಎಂಬ ಊಹೆಯನ್ನು ಮಾಡಿಕೊಳ್ಳಿ. ದೇಹದಲ್ಲೆಲ್ಲ ಕೆಂಪು ಬಣ್ಣ ತುಂಬುತ್ತದೆ ಎಂದು ಭಾವಿಸಿ. ಈಗ ನಾವು ಆ ಒಂದು ಮೂಲಾಧಾರ ಚಕ್ರವನ್ನು ಉದ್ದೀಪನಗೊಳಿಸೋಣ, ಆಕ್ಟಿವೇಟ್ ಮಾಡೋಣ. ಇದರ ಬೀಜಾಕ್ಷರ ಬಂದು ಲಾಂ. ಈಗ ಉಸಿರನ್ನು ಒಳಗಡೆ ದೀರ್ಘವಾಗಿ ತೆಗೆದುಕೊಳ್ಳಿ.
ನಿಮ್ಮ ಗಮನವೆಲ್ಲ ಮೂಲಾಧಾರ ಚಕ್ರದ ಕೆಂಪು ಬಣ್ಣದ ಗೋಲಾಕಾರದ ಚೆಂಡಿನ ರೂಪದ ಮೇಲೆಯೇ ಇರಲಿ. ಉಸಿರನ್ನು ಹೊರಗಡೆ ಬಿಡುವಾಗ ಲಂ ಎಂದು ಬೀಜಾಕ್ಷರವನ್ನು ಪಠಿಸೋಣ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಲಾಂ. ನನ್ನೊಂದಿಗೆ ನೀವು ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ. ಲಂ ಎಂದು ಉಚ್ಚರಿಸುವಾಗ ಲಂ ಎಂದು ಶಬ್ದವನ್ನು ಮಾಡುತ್ತಾ ಉಸಿರನ್ನು ಹೊರಗೆ ಬಿಡಿ. ಲಾಂ. 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 ಮ್ಯೂಸಿಕ್ ಆನ್ ಮಾಡೋದಾ ಮ್ಯಾಮ್? ಲಾಂ. ಬೇಡ ಮೇಡಮ್, ಬೇಡ. ಓಕೆ ಮ್ಯಾಮ್, ಓಕೆ. ಲಾಂ. ಈ ಚಕ್ರ ಉದ್ದೀಪನಗೊಂಡಾಗ ನಿಮ್ಮ ದೇಹದ ಕೆಳಭಾಗ ಅಂದ್ರೆ ನಿಮ್ಮ ಸೀಟ್ ಭಾಗ, ತೊಡೆಗಳು, ಮೊಣಕಾಲುಗಳು, ಕಾಲುಗಳು, ಪಾದಗಳು, ಪಾದಗಳಲ್ಲಿನ ಬೆರಳುಗಳು ಎಲ್ಲವೂ ಕಂಪನಗೊಳ್ಳುತ್ತಿರುವುದನ್ನು ನೀವು ಅನುಭವಿಸಬಹುದು. ಈ ಕಂಪನವನ್ನು 1 ನಿಮಿಷ ಅನುಭವಿಸಿ ಮೌನವಾಗಿ ಸಾಮಾನ್ಯ ಉಸಿರಾಟದೊಂದಿಗೆ ಇರಿ. ನಿಮಗೆ ಆ ಸೆನ್ಸೇಷನ್ ಅನುಭವ ಆಗುತ್ತಿದೆ. ನಿಮ್ಮ ತೊಡೆಗಳಲ್ಲಿ, ಕಾಲುಗಳಲ್ಲಿ ಕಂಪನ ಉಂಟಾಗುತ್ತಿರುವುದನ್ನು ಭಾವಿಸಬಹುದು. ಇದರಿಂದ ಏನು ಸೂಚಿಸುತ್ತೆ ಎಂದರೆ ಆ ಭಾಗದಲ್ಲಿ ಮೂಲಾಧಾರ ಚಕ್ರ ಆಕ್ಟಿವೇಟ್ಗೊಂಡು ಅದರ ಶಕ್ತಿ ಎಲ್ಲ ಆ ಕಡೆಗೆ ಹರಿದು ಅಲ್ಲಿ ಎಲ್ಲ ಅಂಗಾಂಗಗಳನ್ನು, ಸೆಲ್ಲುಗಳನ್ನು ಶಕ್ತಿಯುತವನ್ನಾಗಿಸುತ್ತಿವೆ. ಈಗ ನಾವು ಮೂಲಾಧಾರದಿಂದ ಸ್ವಲ್ಪ ಮೇಲಕ್ಕೆ, 1 ಅಂಗುಲ ಮೇಲಕ್ಕೆ ಒಂದು ಶಕ್ತಿ ಹರಿಯುತ್ತಿರುವುದನ್ನು ಭಾವಿಸಿ. ಆ ಶಕ್ತಿ ಸ್ವಾದಿಷ್ಠಾನ ಚಕ್ರಕ್ಕೆ ಸೇರುತ್ತಿದೆ. ಸ್ವಾದಿಷ್ಠಾನ ಚಕ್ರವು ಕೇಸರಿ ಬಣ್ಣದಿಂದ ಕೂಡಿದೆ. ಇದು ಜಲತತ್ವವನ್ನು ಹೊಂದಿದೆ. ಈ ಜಲತತ್ವ ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್, ನಮ್ಮ ಕಿಡ್ನಿಯ ನಾಳಗಳು, ಮೂತ್ರಪಿಂಡಗಳು, ನಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್ ಇವೆಲ್ಲ ಜಲದಿಂದ ಕೂಡಿರುವಂತ ಅಂಗಾಂಗಗಳಾಗಿವೆ. ಈಗ ನಿಮ್ಮ ಗಮನ ಸ್ವಾದಿಷ್ಠಾನ ಚಕ್ರದ ಮೇಲೆ ಇರಲಿ. ಕೇಸರಿ ಬಣ್ಣವನ್ನು ಊಹಿಸಿಕೊಳ್ಳಿ. ಮೂಲಾಧಾರ ಚಕ್ರದಿಂದ 1 ಫಿಸ್ಟ್ ಮೇಲಕ್ಕೆ ಭಾವಿಸಿ. ಇದನ್ನ ನೀವು ಬೆನ್ನು ಮೂಳೆ ಮೇಲೆ ಊಹಿಸಿಕೊಳ್ಳಬೇಕು. ಈಗ
ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ, ಹೊಟ್ಟೆ ತುಂಬಿ ಮುಂದೆ ಬರುವಷ್ಟು. ಮತ್ತೆ ಉಸಿರನ್ನು ಬಿಡುವಾಗ ನಾವು ಬೀಜಾಕ್ಷರ ವಂ ಎಂದು ಪಠಿಸೋಣ. ವಂ ಎಂದು ಪಠಿಸುವಾಗ ನನ್ನೊಂದಿಗೆ ಎಲ್ಲರೂ ಪಠಿಸಿ. ಮತ್ತೆ ತಾವು ಉಸಿರನ್ನು ದೀರ್ಘವಾಗಿ ಒಳಗಡೆ ತೆಗೆದುಕೊಂಡು ಈ ರೀತಿ 7 ಬಾರಿ ನಾವು ಬೀಜಾಕ್ಷರವನ್ನು ಪಠಿಸಬೇಕು. ಬೀಜಾಕ್ಷರವನ್ನು ಪಠಿಸುವಾಗ ನಿಮ್ಮ ಗಮನವೆಲ್ಲ ಸ್ವಾದಿಷ್ಠಾನ ಚಕ್ರದ ಮೇಲೆ, ಅಂದರೆ ಆ ಕೇಸರಿ ಬಣ್ಣದ ಮೇಲೆ ಇರಲಿ. ಬೀಜಾಕ್ಷರವನ್ನು ಪಠಿಸುವಾಗ ಆ ಒಂದು ಆರೆಂಜ್ ಕಲರ್ ಬಾಲಿನಿಂದ ಕಿರಣಗಳು ಹೊರಹೊಮ್ಮಿ ದೇಹದ ಎಲ್ಲ ಭಾಗಗಳಲ್ಲಿ ತುಂಬುತ್ತಿರುವುದಾಗಿ, ಮತ್ತು ಆ ಒಂದು ಸ್ವಾದಿಷ್ಠಾನ ಚಕ್ರದ ಸಂಬಂಧಿತ ಅಂಗಾಂಗಗಳು, ರೀಪ್ರೊಡಕ್ಟಿವ್ ಸಿಸ್ಟಮ್ ಇರಬಹುದು, ಕಿಡ್ನಿಯ ನಾಳಗಳು, ಮೂತ್ರಪಿಂಡಗಳು, ಮೂತ್ರಕೋಶ, ಮೂತ್ರನಾಳ, ಇವೆಲ್ಲವೂ ಶಕ್ತಿಯುತವಾಗುತ್ತಿರುವಂತೆ ಭಾವಿಸಿ ಈಗ ದೀರ್ಘವಾಗಿ ಉಸಿರಾಡೋಣ. ವಾಂ 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 ಸ್ವಾದಿಷ್ಠಾನ ಚಕ್ರ ಉದ್ದೀಪನಗೊಂಡು ತನ್ನೆಲ್ಲ ಶಕ್ತಿಯನ್ನು ಅಂಗಾಂಗಗಳಿಗೆ ಸೂಸಿ ಆ ಅಂಗಾಂಗಗಳೆಲ್ಲವೂ ಬಲಿಷ್ಠವಾಗುತ್ತಿರುವುದನ್ನು ಭಾವಿಸಿ, ಆ ಅಂಗಾಂಗಗಳಲ್ಲಿ ಕಂಪನ ಉಂಟಾಗುತ್ತಿರುವುದನ್ನು ಅನುಭವಿಸಿ, ನನ್ನ ದೇಹದ ಮೂತ್ರಪಿಂಡಗಳು, ಮೂತ್ರನಾಳಗಳು, ಮೂತ್ರಕೋಶ, ನನ್ನ ರೀಪ್ರೊಡಕ್ಟಿವ್ ಸಿಸ್ಟಮ್ ಎಲ್ಲ ಶಕ್ತಿಯುತವಾಗಿದೆ. ಆ ಶಕ್ತಿಯನ್ನು ಅನುಭವಿಸಿ ಸಾಮಾನ್ಯ ಉಸಿರಾಟವಿರಲಿ. ಸ್ವಾದಿಷ್ಠಾನ ಚಕ್ರದಿಂದ ಆ ಶಕ್ತಿಯು ಮಣಿಪೂರ ಚಕ್ರಕ್ಕೆ ಸಾದು ಹೋಗುತ್ತಿರುವುದನ್ನು ಭಾವಿಸಿ, ಮಣಿಪೂರ ಚಕ್ರವು ನಮ್ಮ ಹೊಕ್ಕಳಿನಿಂದ ಸ್ವಲ್ಪ ಮೇಲುಭಾಗದಲ್ಲಿರುತ್ತದೆ. ಹೊಟ್ಟೆಯ ಭಾಗ, ಇದನ್ನು ತಾವು ಮೇರುದಂಡ ಅಥವಾ ಬೆನ್ನು ಮೂಳೆಯ ಮೇಲೆ ಆ ಚಕ್ರವನ್ನು ಭಾವಿಸಿ, ಈ ಒಂದು ಮಣಿಪೂರ ಚಕ್ರವು ಹಳದಿ ಬಣ್ಣದಿಂದ ಕೂಡಿದೆ. ಇದು ನಮ್ಮ
ಜಠರಾಗ್ನಿ ಅಂದ್ರೆ ಇದು ಅಗ್ನಿ ತತ್ವವನ್ನು ಹೊಂದಿದೆ. ಇದಕ್ಕೆ ಸಂಬಂಧಿಸಿದಂತೆ ಜೀರ್ಣಾಂಗ ವ್ಯವಸ್ಥೆಯು ನಮ್ಮ ಏನು ಅನ್ನನಾಳದಿಂದ ಬರುತ್ತೆ ಅದು ನಮ್ಮ ಹೊಟ್ಟೆಗೆ ಸೇರಿದಾಗ ಜಠರ ಇರಬಹುದು, ಸಣ್ಣ ಕರುಳು, ದೊಡ್ಡ ಕರುಳು, ನಮ್ಮ ಲಿವರು, ಗಾಲ್ ಬ್ಲಾಡರು, ಪ್ಯಾಂಕ್ರಿಯಸ್ಸು, ಡಿಯೋಡಿನಮು, ಇವೆಲ್ಲವೂ ಅಗ್ನಿತತ್ವವನ್ನು ಹೊಂದಿರುತ್ತದೆ. ಮೂಲಾದ ಮಣಿಪೂರ ಚಕ್ರಕ್ಕೆ ಸೇರಿದ್ದಾಗಿರುತ್ತದೆ. ಈಗ ನಾವು ಮಣಿಪೂರ ಚಕ್ರದ ಮೇಲೆ ಧ್ಯಾನ ಮಾಡೋಣ. ಮಣಿಪೂರ ಚಕ್ರದಲ್ಲಿ ಹಳದಿ ಬಣ್ಣದ ಒಂದು ಚೆಂಡಿನಾಕಾರದಲ್ಲಿ ಚಕ್ರವು ಆಕ್ಟಿವೇಟ್ ಗೊಳ್ಳುತ್ತಿರುವುದನ್ನು ಭಾವಿಸಬೇಕು. ಇದರ ಬೀಜಾಕ್ಷರ ಬಂದು ರಂ, RAM, ರಂ. ಈಗ ದೀರ್ಘವಾಗಿ ಉಸಿರಾಡೋಣ. ಉಸಿರಾಡ ಮಾಡುವಾಗ ಮತ್ತು ಬೀಜಾಕ್ಷರವನ್ನು ಪಠಿಸುವಾಗಲೂ ನಿಮ್ಮ ಗಮನವೆಲ್ಲ ಮಣಿಪೂರ ಚಕ್ರದ ಮೇಲೆ ಇರಬೇಕು. ಅದು ಆಕ್ಟಿವೇಟ್ಗೊಂಡಾಗ ಆ ಹಳದಿ ಬಣ್ಣದ ಕಿರಣಗಳು ದೇಹದಲ್ಲೆಲ್ಲ ಪಸರಿಸುತ್ತಿರುವುದನ್ನು ತಾವು ಅನುಭವಿಸಬೇಕು. ಆಗ ಆ ಎಲ್ಲ ಅಂಗಾಂಗಗಳಿನ ನ್ಯೂನ್ಯತೆಗಳು ಹೋಗಿ ಅವೆಲ್ಲವೂ ಬಲಿಷ್ಠವಾಗುತ್ತಿರುವುದನ್ನು ಕಂಪನದ ಮೂಲಕ ಅನುಭವಿಸಿ. ಈಗ ದೀರ್ಘವಾಗಿ ಉಸಿರಾಡೋಣ. ರಾಮ್, 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 ರಾಮ್. ನಿಮ್ಮ ಮಣಿಪೂರ ಚಕ್ರವು ಆಕ್ಟಿವೇಟ್ಗೊಂಡು ಅದಕ್ಕೆ ಸಂಬಂಧಿಸಿದ ಎಲ್ಲ ಜೀರ್ಣಾಂಗ ವ್ಯವಸ್ಥೆ ಎಲ್ಲ ಅಂಗಾಂಗಗಳನ್ನು ಬಲಿಷ್ಠಗೊಳಿಸಿದೆ. ಆ ಅಂಗಾಂಗಗಳಲ್ಲಿ ಆಗುತ್ತಿರುವ ಕಂಪನವನ್ನು ಅನುಭವಿಸಿ. ಅಲ್ಲಿ ಅಸಿಡಿಟಿ ಆಗಲಿ, ಕಾನ್ಸ್ಟಿಪೇಷನ್ ಆಗಲಿ, ಬ್ಲೋಟಿಂಗ್ ಆಗಲಿ, ಮಲಬದ್ಧತೆ ಆಗಲಿ, ಎಲ್ಲ ನಾವು ತಿಂದ ಆಹಾರವು ಚೆನ್ನಾಗಿ ಜೀರ್ಣವಾಗುತ್ತಿರುವುದನ್ನು ಭಾವಿಸಿ. ಆ ಅಂಗಾಂಗಗಳಲ್ಲಿನ ಕಂಪನವನ್ನು ಅನುಭವಿಸಿ.
ಮಣಿಪೂರ ಚಕ್ರದಿಂದ ಒಂದು ಕಾಂತಿಯ ರೂಪದಲ್ಲಿ ಶಕ್ತಿಯು ಅನಾಹತ ಚಕ್ರಕ್ಕೆ ಸೇರುತ್ತಿರುವುದನ್ನು ಭಾವಿಸಿ. ಅನಾಹತ ಚಕ್ರವು ನಮ್ಮ ಎದೆಯ ಭಾಗದ ಮಧ್ಯದಲ್ಲಿದೆ. ಅದನ್ನು ಮೇರುದಂಡದ ಮೇಲೆ ಊಹಿಸಿಕೊಳ್ಳಬೇಕು. ಈ ಭಾಗ ಬಂದು, ಈ ಚಕ್ರವು ಹಸಿರು ಬಣ್ಣದಿಂದ ಕೂಡಿದೆ. ಅಂದ್ರೆ ಪ್ರಕೃತಿಯಲ್ಲಿ ನಮಗೇನು ಸಿಗುತ್ತೆ? ಪ್ರೇಮ, ಪ್ರೀತಿ, ಕರುಣೆ, ದಯೆ ಇವೆಲ್ಲವೂ ಈ ಚಕ್ರಕ್ಕೆ ಸಂಬಂಧಿಸಿದುದಾಗಿದೆ. ನಮ್ಮ ಹೃದಯದಲ್ಲಿಯೂ ಸಹ ಅದೇ ತುಂಬಿದೆ. ಈಗ ನಾವು ಅನಾಹತ ಚಕ್ರದ ಮೇಲೆ ಧ್ಯಾನಿಸೋಣ. ಅನಾಹತ ಚಕ್ರ ಹಸಿರು ಬಣ್ಣದಿಂದ ಕೂಡಿದ್ದು, ಹಸಿರು ಬಣ್ಣದ ಒಂದು ಚೆಂಡನ್ನು ಎದೆಯ ಮಧ್ಯಭಾಗದಲ್ಲಿ ಮೇರುದಂಡದ ಮೇಲೆ ಊಹಿಸಿಕೊಳ್ಳಿ. ದೀರ್ಘವಾಗಿ ಉಸಿರಾಡೋಣ. ಇದರ ಬೀಜಾಕ್ಷರ ಬಂದು ಯಂ, YAM. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ. ಉಸಿರನ್ನು ಬಿಡುವಾಗ ಯಂ ಎಂಬ ಬೀಜಾಕ್ಷರವನ್ನು ಪಠಿಸೋಣ. ಆ ಬೀಜಾಕ್ಷರವು ಪಠಿಸುವಾಗ ನಮ್ಮ ಅನಾಹತ ಚಕ್ರ ಉದ್ದೀಪನಗೊಂಡು ದೇಹದ ಎಲ್ಲಾ ಭಾಗಗಳಲ್ಲೂ ಹಸಿರು ಬಣ್ಣ ತುಂಬಿಕೊಂಡು ನಮ್ಮಲ್ಲಿ ಪ್ರೀತಿ, ದಯೆ, ಕರುಣೆ, ಶಾಂತಿ, ಸಹನೆ ಎಲ್ಲವೂ ತುಂಬುತ್ತಿರುವುದನ್ನು ಭಾವಿಸಿ. ಹೃದಯದಲ್ಲಿ ರಕ್ತ ಪರಿಚಲನೆ, ಶ್ವಾಸಕೋಶಗಳ ಹಿಗ್ಗುವಿಕೆ, ಶ್ವಾಸಕೋಶಗಳ ಇಮ್ಯುನಿಟಿ ಎಲ್ಲವೂ ಬೆಳೆಯುತ್ತಿರುವುದನ್ನು ಚಕ್ರದೊಂದಿಗೆ ಭಾವಿಸಿ. ದೀರ್ಘವಾಗಿ ಉಸಿರಾಡೋಣ. ನಿಮ್ಮ ಗಮನವೆಲ್ಲ ಅನಾಹತ ಚಕ್ರ ಹಸಿರು ಬಣ್ಣದ ಚೆಂಡು ರೂಪದ ಚಕ್ರದ ಮೇಲೆ ಇರಲಿ. ಯಂ 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 ನಿಮ್ಮ ಹೃದಯ, ಶ್ವಾಸಕೋಶಗಳು, ನಿಮ್ಮ ಭುಜಗಳು, ನಿಮ್ಮ ಕೈಗಳು ಬಲಿಷ್ಠವಾಗುತ್ತಿರುವುದನ್ನು ಗಮನಿಸಿ. ಈ ಅನಾಹತ ಚಕ್ರ ಉದ್ದೀಪನಗೊಂಡು ತನ್ನೆಲ್ಲ ಶಕ್ತಿಯನ್ನು ಈ ಅಂಗಾಂಗಗಳಿಗೆ ಪಸರಿಸಿ ಈ ಎಲ್ಲ ಭಾಗಗಳು ಬಲಿಷ್ಠವಾಗುತ್ತಿವೆ. ಆ ಒಂದು ಕಂಪನವನ್ನು ನಿಮ್ಮ ಎದೆಯ ಭಾಗದಲ್ಲಿ, ನಿಮ್ಮ ಹೃದಯ ಭಾಗದಲ್ಲಿ, ಶ್ವಾಸಕೋಶಗಳ ಭಾಗದಲ್ಲಿ, ಕೈಗಳಲ್ಲಿ, ಭುಜದಿಂದ ಕೈಗಳ ಕೊನೆಯವರೆಗೂ ಇದನ್ನು ಕಂಪನವನ್ನು ಅನುಭವಿಸಿ.
ಅನಾಗತ ಚಕ್ರದಿಂದ ಆ ದಿವ್ಯ ಕಾಂತಿಯು ವಿಶುದ್ಧ ಚಕ್ರ ಕತ್ತಿನ ಮಧ್ಯಭಾಗದಲ್ಲಿ ಮೇರುದಂಡದ ಮೇಲೆ ನೀಲಿಯ ಆಕಾರದಲ್ಲಿರುವುದನ್ನು ಗಮನಿಸಿ. ಇಂಕ್ ಬ್ಲೂ ಕಲರ್, ನೀಲಿ ಅಂದ್ರೆ ಇಂಕ್ ಕಲರ್. ಗಂಟಲ ಮಧ್ಯಭಾಗದಲ್ಲಿ, ಕತ್ತಿನ ಮಧ್ಯಭಾಗದಲ್ಲಿ, ಬೆನ್ನು ಮೂಳೆಯ ಮೇಲೆ ಈ ನೀಲಿ ಬಣ್ಣದ ಒಂದು ಚೆಂಡಿನ ರೂಪದಲ್ಲಿರುವುದನ್ನು ಭಾವಿಸಿ. ವಿಶುದ್ಧ ಚಕ್ರಕ್ಕೆ ಸಂಬಂಧಿಸಿದಂತೆ ನಮ್ಮ ಗಂಟಲಿನ ಭಾಗ, ನಮ್ಮ ಧ್ವನಿ ಪೆಟ್ಟಿಗೆ, ಥೈರಾಯ್ಡ್ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಗಂಟಲಿನ ಮೇಲ್ಭಾಗ, ಗಂಟಲಿನ ಕೆಳಭಾಗ, ಇವೆಲ್ಲವೂ ವಿಶುದ್ಧ ಚಕ್ರಕ್ಕೆ ಸೇರಿದೆ. ಈಗ ನಾವು ವಿಶುದ್ಧ ಚಕ್ರದ ಮೇಲೆ ಧ್ಯಾನ ಮಾಡೋಣ. ನೀಲಿ ಬಣ್ಣದ ಚೆಂಡಿನ ಆಕಾರದ ಚಕ್ರವು ಉದ್ದೀಪನಗೊಂಡು ತನಗೆ ಸಂಬಂಧಿಸಿದ ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಧ್ವನಿ ಪೆಟ್ಟಿಗೆ, ಗಂಟಲಿನ ಮೇಲ್ಭಾಗ, ಗಂಟಲಿನ ಕೆಳಭಾಗ ಎಲ್ಲವೂ ಬಲಿಷ್ಠವಾಗುವುದನ್ನು ನಾವು ಗಮನಿಸೋಣ. ಆ ಭಾಗಗಳೆಲ್ಲ ಈ ನೀಲಿ ಬಣ್ಣದಿಂದ ತುಂಬುವುದನ್ನು ನಾವು ಭಾವಿಸೋಣ. ಈಗ ವಿಶುದ್ಧ ಚಕ್ರದ ಮೇಲೆ ಧ್ಯಾನಿಸೋಣ. ವಿಶುದ್ಧ ಚಕ್ರದ ಬೀಜಾಕ್ಷರ ಬಂದು ಹಂ, HAM, ಹಂ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ. ಉಸಿರನ್ನು ಹೊರಗೆ ಬಿಡುವಾಗ, ಬೀಜ ಮಂತ್ರವನ್ನು ಪಠಿಸುವಾಗ ನಿಮ್ಮ ಗಮನವೆಲ್ಲ ವಿಶುದ್ಧ ಚಕ್ರದ ಮೇಲೆ ಇರಬೇಕು. ಹಂ. 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 ಆಕಾಶ ತತ್ವವನ್ನು ಹೊಂದಿರುವ ವಿಶುದ್ಧ ಚಕ್ರ ಉದ್ದೀಪನಗೊಂಡು ನಮ್ಮ ಗಂಟಲಿನ ಎಲ್ಲಾ ಭಾಗಗಳಲ್ಲೂ ಪಸರಿಸಿ ಅಲ್ಲಿನ ಎಲ್ಲ ಅಂಗಾಂಗಗಳನ್ನು, ಸೆಲ್ಲುಗಳನ್ನು ಶಕ್ತಿಯುತವಾಗಿಸಿವೆ. ಅದರ ಕಂಪನವನ್ನು ಗಂಟಲಿನ ಸುತ್ತಮುತ್ತ ಅನುಭವಿಸಿ. ವಿಶುದ್ಧ ಚಕ್ರದಿಂದ ಆ ಕಾಂತಿ ರೂಪದ ದಿವ್ಯ ಶಕ್ತಿಯು ಆಜ್ಞಾ ಚಕ್ರಕ್ಕೆ ಸೇರುತ್ತಿರುವುದನ್ನು ಭಾವಿಸಿ. ಆಜ್ಞಾ ಚಕ್ರವು ನಮ್ಮ ಹುಬ್ಬುಗಳ ಮಧ್ಯೆ, ಹಣೆಯ ಮಧ್ಯಭಾಗದಲ್ಲಿ ಇದೆ. ಇದು ಬಿಳಿಯ ರೂಪದಲ್ಲಿ ಕಾಂತಿಯುತವಾಗಿವೆ ಅಥವಾ ತಿಳಿ ನೀಳು, ಆಕಾಶ ಬಣ್ಣದ ತಿಳಿ ನೀಲಿ ಬಣ್ಣದಂತಿರುತ್ತದೆ.
ಬಿಳಿ ಅಥವಾ ನೀಲಿ ಬಣ್ಣವನ್ನು ಹೊಂದಿದೆ. ಆಜ್ಞಾ ಚಕ್ರಕ್ಕೆ ಸಂಬಂಧಿಸಿದಂತೆ ನಮ್ಮ ತಲೆಯ ಮೆದುಳು, ಎಡಭಾಗ, ಬಲಭಾಗ, ಮುಖದಲ್ಲಿನ ಎಲ್ಲ ಅಂಗಾಂಗಗಳು, ತಲೆ, ಕಣ್ಣು, ಹಣೆ, ಮೂಗು, ಕಿವಿಗಳು, ಬಾಯಿ, ತುಟಿ, ನಾಲಿಗೆ, ದವಡೆಗಳು, ಎಲ್ಲ ಅಂಗಾಂಗಗಳನ್ನು ಹೊಂದಿದೆ. ಇದರ ಬೀಜಾಕ್ಷರ ಬಂದು ಓ. ನಮ್ಮ ಗಮನವೆಲ್ಲ ಆಜ್ಞಾ ಚಕ್ರದ ಮೇಲೆ ಇರಲಿ. ಬಿಳಿಯ ಕಾಂತಿ ರೂಪದಲ್ಲಿ ಚಕ್ರವು ಆಜ್ಞಾ ಚಕ್ರದಲ್ಲಿದೆ. ಆ ಈ ಎಂದು ಎಂದು ಪಠಿಸೋಣ. ಆಜ್ಞಾ ಚಕ್ರ ಉದ್ದೀಪನಗೊಂಡು ಈ ಎಲ್ಲ ಅಂಗಾಂಗಗಳನ್ನು ಬಲಿಷ್ಠವಾಗಿಸುತ್ತದೆ. ನಿಮ್ಮ ಗಮನವೆಲ್ಲ ಆಜ್ಞಾ ಚಕ್ರದ ಮೇಲೆ ಇರಲಿ. ಆ ಬಿಳಿಯ ಕಾಂತಿ ನಮ್ಮ ಮುಖದ ಹಾಗೂ ದೇಹದ ಎಲ್ಲ ಭಾಗಗಳಲ್ಲೂ ಪಸರಿಸುವುದನ್ನು ತಾವು ಅನುಭವಿಸಬೇಕು. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುವಾಗ ಆ ಎಂದು ಪಠಿಸೋಣ. ಈ 3 ಅಕ್ಷರಗಳು ಸೇರಿ ಓ ಆಗುತ್ತದೆ. ಆಜ್ಞಾ ಚಕ್ರದೆಲ್ಲ ಭಾಗಗಳು, ನಮ್ಮ ಮೆದುಳು, ಮುಖದಲ್ಲಿನ ಎಲ್ಲ ಅಂಗಾಂಗಗಳು ಆ ಬಿಳಿಯ ಕಾಂತಿಯಿಂದ ತುಂಬಿ ನಮ್ಮ ಶರೀರವೆಲ್ಲ ಶಕ್ತಿಯುತವಾಗುತ್ತಿರುವುದನ್ನು ಭಾವಿಸಬಹುದು. ನಮ್ಮ ದೇಹದಲ್ಲಿ ಕಂಪನ ಉಂಟಾಗುತ್ತಿರುವುದನ್ನು ತಾವು ಅನುಭವಿಸಬಹುದು. ನಮ್ಮ ದೇಹದಲ್ಲಿ ಶಕ್ತಿಯು ತುಂಬಿ ಕಣ ಕಣವೆಲ್ಲ ರೋಮಾಂಚನಗೊಳ್ಳುತ್ತಿರುವುದನ್ನು ಭಾವಿಸಿ ನಮ್ಮ ದೇಹ ಬಲಿಷ್ಠವಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಆರೋಗ್ಯಪೂರ್ಣವಾಗಿವೆ, ಶಕ್ತಿಯುತವಾಗಿವೆ, ಎಲ್ಲ ಕ್ರಿಯೆಗಳು ಚೆನ್ನಾಗಿ ನಡೆಯುತ್ತಿವೆ.
ನಮ್ಮ ಮನಸ್ಸು ಆನಂದವಾಗಿದೆ, ಉಲ್ಲಸಿತವಾಗಿದೆ. ಈ ಕಂಪನವನ್ನು ತಾವು ದೇಹದ ಎಲ್ಲ ಭಾಗಗಳಲ್ಲೂ ಅನುಭವಿಸಬಹುದು. ಎಲ್ಲ ಚಕ್ರಗಳು ಉದ್ದೀಪನಗೊಂಡಿವೆ. ಈಗ ಮತ್ತೆ ನಾವು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞಾ ಚಕ್ರಗಳಿಗೆ ಪ್ರತಿಯೊಂದು ಚಕ್ರದ ಬೀಜಾಕ್ಷರಗಳೊಂದಿಗೆ ಮತ್ತೊಮ್ಮೆ ನಮ್ಮ ದೇಹವನ್ನು ಇನ್ನೂ ಆರೋಗ್ಯಪೂರ್ಣವಾಗಿ, ಬಲಿಷ್ಠವಾಗಿ, ಶಕ್ತಿಯುತವಾಗಿ ಮಾಡೋಣ. ಈಗ ಮಾಡುವ ಧ್ಯಾನ ಎಲ್ಲಾ ಚಕ್ರಗಳಿಗೆ ಸಂಬಂಧಿಸಿದುದಾಗಿದೆ. ನಿಮಗೆ ಯಾವ ಸ್ಥಾನದಲ್ಲಿ ಯಾವ ಚಕ್ರ ಇದೆ ಎಂದು ಹೇಳಿದ್ದೀನಿ. ಮತ್ತೊಮ್ಮೆ ಮೇರುದಂಡದ ಕೊನೆಯ ಭಾಗದಲ್ಲಿ ಮೂಲಾಧಾರ, ಸ್ವಲ್ಪ ಮೇಲೆ ನೇವಲ್ಲಿಂದ ಅಂದ್ರೆ ಹೊಕ್ಕಳಿನಿಂದ ಸ್ವಲ್ಪ ಕೆಳಗೆ ಸ್ವಾದಿಷ್ಠಾನ, ಹೊಕ್ಕಳಿನ ಭಾಗದ ಸ್ವಲ್ಪ ಮೇಲ್ಭಾಗದಲ್ಲಿ ಮಣಿಪುರ, ಹೃದಯಕ್ಕೆ ಬಂದಾಗ ಅನಾಹತ, ಗಂಟಲಿಗೆ ವಿಶುದ್ಧ, ಹಣೆಯ ಮಧ್ಯಭಾಗಕ್ಕೆ ಬಂದಾಗ ಆಜ್ಞಾ ಚಕ್ರ. ಇದರ ಬೀಜಾಕ್ಷರಗಳನ್ನು ಎಲ್ಲವನ್ನು ಒಟ್ಟಾಗಿ ಸೇರಿಸಿ ಪಠಿಸೋಣ. ಮೊದಲು ಲಂ, ರಂ, ವಂ, ರಂ, ಯಂ, ಹಂ, ಓಂ. ಇದನ್ನು ಪಠಿಸುವಾಗ ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಬೇಕು. ಆಯಾ ಬೀಜಾಕ್ಷರವನ್ನು ಪಠಿಸುವಾಗ ನಿಮ್ಮ ಗಮನ ಆಯಾ ಚಕ್ರದ ಮೇಲೆ ಬಣ್ಣಗಳೊಂದಿಗೆ ಗಮನವಿರಲಿ. ದೀರ್ಘವಾಗಿ ಉಸಿರಾಡಿ. ಲಂ, ರವಂ, ರಂ, ಯಂ, ಹಂ, ಓಂ. ಲಂ, ವಂ, 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 ರಂ, ಯಂ, ಹಂ, ಓಂ. ಆಜ್ಞಾ ಚಕ್ರದಿಂದ ದಿವ್ಯ ಶಕ್ತಿಯು ನಮ್ಮ ಸಹಸ್ರಾರ ಮೇಲೆ ಹೋಗುತ್ತಿದೆ. ಸಹಸ್ರಾರ ಚಕ್ರವು ನೆತ್ತಿಯ ಮೇಲೆ ಸ್ವಲ್ಪ ಮೇಲ್ಭಾಗದಲ್ಲಿದೆ.
ಮೌನ ಸ್ಥಿತಿ, ಅನಂತ ಸ್ಥಿತಿಯನ್ನು ಅನುಭವಿಸಿ ಮೌನವಾಗಿ ನಿಮ್ಮ ಗಮನವೆಲ್ಲ ನಿಮ್ಮ ಉಸಿರಾಟದ ಮೇಲೆ ಇರಲಿ. ಆ ಪ್ರಶಾಂತತೆಯನ್ನು, ಮೌನವನ್ನು, ನಿಶಬ್ದವನ್ನು ಗಮನಿಸಿ. ನಿಧಾನವಾಗಿ ನಮ್ಮ ದೇಹದ ಕಡೆ ಗಮನವನ್ನು ಹರಿಸೋಣ. ನಾವು ಮಲಗಿರುವ ಸ್ಥಳ ಆಗ್ಬೋದು, ನಾವು ಕೂತಿರುವ ಸ್ಥಳ, ನಮ್ಮ ಸುತ್ತಮುತ್ತಲು ಏನಿದೆ, ನಾವೆಲ್ಲ ಕೂತಿದ್ದೇವೆ ಎನ್ನುವ ಬಗ್ಗೆ ನಮ್ಮ ಗಮನ ಬರಲಿ. ನಮ್ಮ ದೇಹ ಕಂಪಿಸುತ್ತಿರುವುದನ್ನು ಭಾವಿಸಬಹುದು. ನಮ್ಮ ದೇಹ ಶಕ್ತಿಯುತವಾಗಿರುವುದನ್ನು ನಾವು ಅನುಭವಿಸಬಹುದು. ನಮ್ಮ ದೇಹದಲ್ಲಿ ಶಕ್ತಿ ತುಂಬಿರುವುದನ್ನು, ಆರೋಗ್ಯವಾಗಿರುವುದನ್ನು, ಮನಸ್ಸು ಪ್ರಶಾಂತವಾಗಿರುವುದನ್ನು, ನಮ್ಮ ಎದೆಯಲ್ಲಿ ಪ್ರೀತಿ, ಸಹನೆ, ತಾಳ್ಮೆ, ಸಂತೋಷ ತುಂಬಿರುವುದನ್ನು ಅನುಭವಿಸಬಹುದು. ನಿಮ್ಮ ದೇಹ ಈಗ ಒಂದು ಶಕ್ತಿಯುತವಾದ ಒಂದು ರಚನೆಯನ್ನು ಕಾಣಬಹುದು. ನಿಧಾನವಾಗಿ ಒಂದೊಂದೇ ಅಂಗಾಂಗಗಳನ್ನು, ಕೈಗಳನ್ನು ಸಡಿಲಿಸೋಣ, ಕಾಲುಗಳನ್ನು ಸಡಿಲಿಸೋಣ, ನಮ್ಮ ದೇಹವನ್ನು ಸ್ವಲ್ಪ ಸಡಿಲಿಸೋಣ. ನಿಧಾನವಾಗಿ ಎರಡು ಅಂಗೈಗಳನ್ನು ಒಟ್ಟಿಗೆ ತನ್ನಿ. ಚೆನ್ನಾಗಿ ಆ ಅಂಗೈಗಳನ್ನು ಉಜ್ಜಿ ಬಿಸಿ ಉತ್ಪನ್ನವಾಗುವಂತೆ ನೋಡಿ. ಚೆನ್ನಾಗಿ ಒಂದಕ್ಕೊಂದು ಉಜ್ಜಿದ ಮೇಲೆ ನಿಧಾನವಾಗಿ ನಿಮ್ಮ ಮುಖದ ಮೇಲೆ, ತಲೆಯಿಂದ ಮುಖದ ಮೇಲೆ ಕೈಗಳವರೆಗೂ ಅದನ್ನು ಸ್ಪರ್ಶಿಸಿಕೊಳ್ಳಿ. ಮತ್ತೊಮ್ಮೆ ಅಂಗೈಗಳನ್ನು ಚೆನ್ನಾಗಿ ಉಜ್ಜಿ ನಿಮ್ಮ ಗಂಟಲಿನ ಭಾಗದಿಂದ ಎದೆಯ ಭಾಗ, ಹೊಟ್ಟೆ, ತೊಡೆಗಳು, ಕಾಲುಗಳಲ್ಲೆಲ್ಲ ಸ್ಪರ್ಶಿಸಿ. ಮತ್ತೊಮ್ಮೆ ಚೆನ್ನಾಗಿ ಮತ್ತೆ ಶಾಖವನ್ನು ಉತ್ಪನ್ನ ಮಾಡಿ ನಿಮ್ಮ ಕತ್ತಿನ ಭಾಗ, ಭುಜ ಭಾಗ, ನಿಮ್ಮ ಬೆನ್ನಿನ ಭಾಗ, ನಿಮ್ಮ ಸೀಟ್ ಭಾಗ ಎಲ್ಲ ಕಡೆ ಅದನ್ನು ಸ್ಪರ್ಶಿಸಿ. ಕಣ್ಣುಗಳ ಮೇಲೆ ಕಪ್ಪು ಶೇಪಿನಂತೆ ಕಣ್ಣುಗಳ ಮೇಲಿಟ್ಟು ಆ ಒಂದು ಸ್ಪರ್ಶ, ಬಿಸಿಯ ಸ್ಪರ್ಶವನ್ನು ಅನುಭವಿಸಿ. ಅಲ್ಲೇ ನಿಧಾನವಾಗಿ ಕಣ್ಣುಗಳನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಅಂಗೈಯನ್ನು ನೋಡುತ್ತಾ ನಗುಮುಖದೊಂದಿಗೆ ಹೊರಗೆ ಬರೋಣ. ನಮ್ಮ ಈ ಒಂದು ವಾತಾವರಣಕ್ಕೆ, ನಮ್ಮ ದೇಹಕ್ಕೆ, ನಮ್ಮ ಮನಸ್ಸಿಗೆ ಧನ್ಯವಾದಗಳನ್ನು ಹೇಳೋಣ. I love my body, love my body, love my body. I thank my body, I thank my body, I thank my body. Thank you, masters. Thank you all. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಲಕ್ಷ್ಮೀಕಾಂತ್ ಅಮ್ಮ. ಅದ್ಭುತವಾದ ಚಕ್ರ ಧ್ಯಾನ ಅಭ್ಯಾಸ ಮಾಡಿಸಿದ್ದೀರಾ. ತುಂಬಾ ಅದ್ಭುತವಾಗಿತ್ತು. ಎಲ್ಲರೂ ಇನ್ನು ಇದರಿಂದಾನೇ ಹೊರಗಡೆ ಬಂದಿಲ್ಲ. ಎಲ್ರು ಆ ಗುಂಗಲ್ಲೇ ಕೆಲವರೆಲ್ಲ ಇದ್ದಾರೆ. ಹಂಗೆ ಕೂತಿರ್ಬೇಕು. ಹಾ, ಕೂತಿದ್ದಾರೆ. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಕರೆಕ್ಟ್ ಆಗಿ ಟೈಮು ಕವರ್ ಮಾಡ್ಕೊಂಡಿದ್ದೀರಾ, ಅಂದ್ರೆ ಚೆನ್ನಾಗಾಯ್ತು.
ಇಲ್ಲ, ನನಗೆ ಇದು ಅವತ್ತಿಂದ ಮನ್ಸಲ್ಲಿತ್ತು, ವಾರಕ್ಕೊಂದಿನ ಮಾಡಿಸ್ಬೇಕು ಅಂತ. ಆರ್ಜಿ ಓಕೆ. ಸೊ ಇದು ಯಾವ್ದಾದ್ರು ಒನ್ ಡೇ ಫಿಕ್ಸ್ ಮಾಡ್ಬಿಟ್ರೆ ನಾನು ಅವತ್ತೇನಾದ್ರೂ ಮಾಡಿ ಟೈಮ್ ಸೆಟ್ ಮಾಡ್ಕೊಂಡು ಕೂತ್ಕೊಂಡ್ ಬಿಡೋಣ ಅಂತಿದ್ದೀನಿ. ಯಾಕಂದ್ರೆ ಒಂದು ಈ ಚಕ್ರ ಧ್ಯಾನದಿಂದ ನಮ್ಮಲ್ಲಿ ಬೆಳಗ್ಗೆ ಎಲ್ಲ ನಾವು ಕೇಳ್ತಿದ್ವು ಮೊಣಕಾಲ್ ನೋವು, ತೊಡೆ ನೋವು ಅವೆಲ್ಲ ತುಂಬಾ ಜಾಸ್ತಿ ಆಗೋಷ್ಟ್ರೊಳಗೆ ನಾವು ಇನಿಷಿಯಲ್ ಸ್ಟೇಜ್ ಅಲ್ಲೇ ಮಾಡ್ಕೊಂಡ್ರೆ ಖಂಡಿತ ಇದಾಗುತ್ತೆ. ಯಾಕಂದ್ರೆ ನಾನು ಬರೀ ಒಬ್ರದೇ ಕೇಳಿಲ್ಲ, ಸುಮಾರು ಒಂದು 5-6 ತರಬೇತುದಾರರ ಕ್ಲಾಸಸ್ ನಾನು ಅಟೆಂಡ್ ಮಾಡಿದ್ದೀನಿ. ನಮ್ಮಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ವಿಡಿಯೋ ನಂದು ಕಾಣಿಸ್ತಾ ಇರ್ಬೋದು, ಈ ತರ ಮುಷ್ಟಿ ಮಾಡ್ಕೊಳ್ಳಿ. ಇಲ್ಲಿದೆಯಲ್ಲ ಈ ಮಣಿಕಂಠ ಏನಂತಾರಮ್ಮ ಇದಕ್ಕೆ, ಮಣಿಕಟ್ಟು. ಈ ಮಣಿಕಟ್ಟುಗಳನ್ನ ಹಿಂಗೆ ಚೆನ್ನಾಗಿ ರಬ್ ಮಾಡಿ. ಇಲ್ಲಿ ನಮ್ಮ ಎಲ್ಲ ಗ್ರಂಥಿಗಳು ಇರುವಂತ ಜಾಗ ಇದು. ಯಾವಾಗ ನಾವು ಚೆನ್ನಾಗಿ ರಬ್ ಮಾಡ್ತೀವೋ ಆವಾಗ ಆ ಎಲ್ಲ ಗ್ರಂಥಿಗಳು ಆಕ್ಟಿವೇಟ್ಗೊಂಡು ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ. ಇದು ಪ್ರತಿಯೊಬ್ಬರು ಮಾಡ್ಬೋದು. ಸುಮ್ನೆ ಕೂತಾಗ ನೀವು ಈ ತರ ಕ್ಲಾಪ್ ಮಾಡೋದಿರ್ಬೋದು, ಆವಾಗ ಅಂಗೈಯಲ್ಲಿನ ಎಲ್ಲ ಪಾಯಿಂಟ್ಸ್ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಇನ್ನೊಂದು ಟ್ಯಾಪಿಂಗ್ ಅಂತ ಇದೆ. ಈ ತರ ಟ್ಯಾಪ್ ಮಾಡಿದಾಗ್ಲೂ ನಮ್ಗೆ ರಕ್ತ ಪರಿಚಲನೆ ಕೈಯಲ್ಲಿ, ಕಾಲಲ್ಲಿ, ಎದೆಯಲ್ಲಿ, ಮತ್ತೆ ನಾವು ಈ ತರ ಮಾಡ್ಕೊಂಡಾಗ್ಲೂ ಅಷ್ಟೇ ನಮ್ಮ ಈ ಪೀನಿಯಲ್ ಗ್ಲ್ಯಾಂಡು, ಪಿಟ್ಯುಟರಿ ಗ್ಲ್ಯಾಂಡು, ಇಲ್ಲಿ ಬಂದಾಗ ನಮ್ಮ ಥೈಮಸ್ ಗ್ಲ್ಯಾಂಡು, ನಮ್ಮ ಹೊಟ್ಟೆ ಭಾಗ, ಕಾನ್ಸ್ಟಿಪೇಷನ್ ಏನಿದ್ರು ಇದು ಖಂಡಿತ ಆಗುತ್ತೆ. ಕಾರಣ ಅಂದ್ರೆ ನನಗೆ ಫ್ರೋಸನ್ ಶೋಲ್ಡರ್ ತಂತಾನಾಗ್ ರಿಲೀಫ್ ಆಗಿದೆ. ಮೊನ್ನೆ ಬಾಗಲಕೋಟೆಯಲ್ಲಿ ಎಡದಾಗ ಸಯಾಟಿಕ ನರ್ವ್ ಗೇಟ್ ಬಿದ್ದಿತ್ತು, ಅದು ಗೊತ್ತಾಯ್ತು ನನಗೆ. ಸೊ ತಂತಾನಾಗಿ ದಿನಾ ಯೋಗ ಮಾಡ್ತಾ ಇದ್ದೆ, ಬಟ್ ಧ್ಯಾನ ಮಾಡ್ತಾ ಇರ್ಲಿಲ್ಲ ಸರಿಯಾಗಿ. ನಾನು ಯೋಗ ಮಾಡ್ತಾ ಬ್ರೀತಿಂಗ್ ಅಲ್ಲೇ ಆ ಸಯಾಟಿಕ ನರ್ವ್ ಪೇಯ್ನು ತಂತಾನಾಗ್ ಬಿಟ್ಟಿದೆ. ಇದು ನೀವು ನಂಬೋದು ಬಿಟ್ರು ಬಿಡ್ಬೋದು, ನನ್ನ ಅನುಭವ. ಸೊ ನಾವ್ ಏನು ಪ್ರತಿದಿನ ನಮಗಾಗಿ 1 ಗಂಟೆ ಕಾಲ ಮೀಸಲಿಡಲೇಬೇಕು. ಅದು ಯಾವುದೇ ವಯಸ್ಸವ್ರಾಗಿರ್ಬೋದು. ಈಗ ನನಗೆ 66 ವರ್ಷದಲ್ಲಿ ಆಕ್ಟಿವ್ ಆಗಿದ್ದೀನಿ. ಬಟ್ ಒಂದೊಂದ್ಸಾರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಯಾಕಂದ್ರೆ ವಾತ, ಪಿತ್ತ, ಕಫ ಅಥವಾ ನಮ್ಮ ಈ ಋತುಗಳಿರ್ಬೋದು, ನಾವು ತಿನ್ನೋ ಆಹಾರ ಇರ್ಬೋದು, ನಾವು ಯೋಚನೆ ಮಾಡೋಂಥ ಯೋಚನೆಗಳು ಇರ್ಬೋದು, ಇವೆಲ್ಲ ನಮ್ಮ ಮನಸ್ಸಿನ ಮೇಲೆ, ದೇಹದ ಮೇಲೆ ಪರಿಣಾಮ ಬೀರ್ತಾ ಇರ್ತದೆ. ಸೊ ತಮ್ಗೆಲ್ಲ ಈ ಒಂದು ಚಕ್ರ ಧ್ಯಾನ ಚೆನ್ನಾಗ್ ಆಗಿದೆ, ನಿಜವಾಗ್ಲೂ ಇದರ ಫಲಿತಾಂಶ ಏನಾಗಿದೆ ಅನ್ನೋದನ್ನ ತಾವ್ ಹೇಳಿದ್ರೆ 1 ಡೇ ಫಿಕ್ಸ್ ಮಾಡಿ ನಾವ್ ಇನ್ಮೇಲೆ ಅದನ್ನ ಮಾಡ್ಕೊಳ್ತಾ ಹೋಗೋಣ. ಇದು ಆರೋಗ್ಯದ ಬಗ್ಗೆ ಇರ್ಬೋದು, ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಇರ್ಬೋದು, ಅಥವಾ ನಾವ್ ಇನ್ನೂ ಚೆನ್ನಾಗಿ ತಪಸ್ಸು ಮಾಡಿ ನಾವು ಆಧ್ಯಾತ್ಮಿಕದ ಕಡೆ ಸಾಗ್ಬೇಕು ಅಂದ್ರೆ ಕುಂಡಲಿನಿ ಶಕ್ತಿನೂ ಉದ್ದೀಪನಗೊಳಿಸೋದು ಆಗಿರ್ಬೋದು. ಈಗ ಮೇನ್ ಆಗಿ ನೀವು 1 ಟೈಮ್ ಕೊಡಿ ಲಕ್ಷ್ಮೀಕಾಂತಮ್ಮ, ನಿಮ್ದು ಯಾವ ಟೈಮ್ ಅಂತ ಹೇಳಿ ವೀಕ್ಲಿ ಒನ್ಸ್ ಫಿಕ್ಸ್ ಮಾಡೋಣ. ಅದೇ 11 to 12 ಇರ್ಲಿ, ಬೇರೆ ಡಿಸ್ಟರ್ಬ್ ಮಾಡೋದು ಬೇಡ. 11 to 12 ಧ್ಯಾನ ಅಂತ ಇರೋದ್ರಿಂದಾನೆ ಸ್ವಲ್ಪ ಹೊಟ್ಟೆನ ಖಾಲಿ ಮಾಡ್ಕೊಂಡು ಅಥವಾ ಕಮ್ಮಿ ಟಿಫನ್ ತಿಂದು ಇದ್ರೆ ಇದು ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿ ಆಗುತ್ತೆ. ಹೌದು, ಯಾಕಂದ್ರೆ ನಾವು ತಗೊಳ್ಳೋ ಬ್ರೀದಿಂಗು ಡೀಪ್ ಆಗಿದ್ದು ಅದು ಒಳಗಡೆ ಹೋದ್ರೆ ಅದು ಎಲ್ಲ ಸೆಲ್ಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಮಾಡ್ಕೊಡುತ್ತೆ. ನಾವು ತಿಂದಾಗ ಉಸಿರಾಡೋದು ನಮ್ಗೆ ಸ್ವಲ್ಪ ನಿಧಾನ ಆಗುತ್ತೆ, ಮತ್ತೆ ಎಲ್ಲ ರಕ್ತ ಹೋಗಿ ನಮ್ಗೆ ಹೊಟ್ಟೆಯಲ್ಲಿ ಸೇರ್ಕೊಳ್ಳುತ್ತೆ. ಅದು ತಿಂದಿರೋನ ಜೀರ್ಣ ಮಾಡೋದಿಕ್ಕೆ ಆ ರಕ್ತ ಬೇರೆ ಕಡೆ ಗಮನ ಕೊಡೋದಿಲ್ಲ ಅವಾಗ. ಆದ್ರಿಂದ ಸ್ವಲ್ಪ ಲೈಟ್ ಆಗಿ ತಿಂದು ಆ ದಿನ ಲೈಟ್ ಆಗಿ ತಿಂದು 2 hours ಗ್ಯಾಪ್ ಬಿಟ್ಬಿಟ್ರೆ 11 ಗಂಟೆ ಹಿಂಗೆ 8:30 ಹಂಗೆ ಟಿಫನ್ ಮುಗಿಸ್ಬಿಟ್ರೆ ಅನುಕೂಲ ಆಗುತ್ತಿದ್ದು. ಸ್ವಲ್ಪ ಜ್ಯೂಸು ಆತರ ಸಲಾಡ್ಗಳು ತಿನ್ನೋದು ಒಳ್ಳೇದಾಗುತ್ತೆ. ಜ್ಯೂಸು ಸಲಾಡ್ಗಳು ತಿನ್ನೋದು ತುಂಬಾ ಒಳ್ಳೇದು ಅಂತ. ಒಳ್ಳೇದು ಅಲ್ಲ, ಕೆಲವರೆಲ್ಲ ಟಿಫನ್ ತಿಂದ ಅಭ್ಯಾಸ ಇರ್ತದೆ, ಟ್ಯಾಬ್ಲೆಟ್ ತಗೊಳ್ಳೋರೆಲ್ಲ. ಸೊ ಅದ್ ಸ್ವಲ್ಪ ಬೇಗ ತಗೊಂಡು ಸ್ವಲ್ಪ ಖಾಲಿ ಹೊಟ್ಟೆ ಇಟ್ಕೊಂಡಾಗ ಡೀಪ್ ಆಗಿ ಬ್ರೀತ್ ಮಾಡಿದಾಗ ಆ ಒಂದು ಆಕ್ಸಿಜನ್ ನಮ್ಮ ಎಲ್ಲ ಸೆಲ್ಗಳಿಗೆ ಹೋಗಕ್ ಅನುಕೂಲ ಮಾಡ್ಕೊಡುತ್ತೆ. ಇದು ಎಲ್ಲ ಏನೇ ಕಾಯಿಲೆ ಬಂದಿದ್ರು ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಯಾವ್ದು ಕಾಯಿಲೆ ವಾಸಿ ಮಾಡ್ಕೋಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಒಂದು ನಮ್ಮ ಮನಸ್ಸು ಇರ್ಬೋದು, ನಮ್ಮ ಕೆಲಸ ಇರ್ಬೋದು, ನಮ್ಮ ವಯಸ್ಸಿರ್ಬೋದು, ನಮ್ಮ ಪ್ರಕೃತಿ ಇರ್ಬೋದು, ನಮ್ಮ ದೇಹದ ಅಂಗಾಂಗಗಳು ಸ್ಪಂದಿಸ್ಬೇಕು ಅದಕ್ಕೆ. ಸೊ ಇವೆಲ್ಲ ಕಾರಣದಿಂದ ಏನಿದೆ ಅದನ್ನ ಅಗ್ರಿವೇಟ್ ಮಾಡ್ಕೊಳ್ದಿರಾ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ನಾವು ಕೊನೆವರೆಗೂ ಆರೋಗ್ಯಪೂರ್ಣವಾಗಿಯೇ ಇರ್ಬೋದು. ಓಕೆ ಅಮ್ಮ, ಈಗ ಒಂದ್ ಸ್ವಲ್ಪ ಇತ್ತು ತಗೊಳ್ಳೋಣ ಶೇರಿಂಗು. ಮಾಸ್ಟರ್ಸ್ ಯಾರಾದ್ರೂ ಇವತ್ತಿನ ಧ್ಯಾನದ್ದು ನೀವೆಲ್ಲ ಸುಮಾರು ಜನ ಹೊಸಬ್ರು ಇದ್ದೀರಾ, ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಚಕ್ರ ಧ್ಯಾನನ. ನಿಮ್ಮ ಒಂದು ಅನುಭವವನ್ನು ಶೇರ್ ಮಾಡಿ. ಕಮಲಾ ರಾಮಚಂದ್ರ ಮೇಡಮ್, 1 ನಿಮಿಷ ಅನ್ಮ್ಯೂಟ್ ಮಾಡಿ ಮಾತಾಡಿ ಅಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಹಾ ಮಾತಾಡಿ. ಇವತ್ತು ಬಾರಿ ಏನೋ ಪುಣ್ಯ ಮಾಡಿದೀನಿ ಅನ್ಸುತ್ತೆ, ಯಾವ ಜನ್ಮದೋ ಗೊತ್ತಿಲ್ಲ. 1ನೇ ತಾರೀಕಿಂದ ಸೇರ್ಕೊಂಡಿದ್ದೀನಿ. ನನಗೆ 74 ಇಯರ್ಸ್ ಇವಾಗ. ತುಂಬಾ 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 ಚೆನ್ನಾಗಿದೆ. ನಿಮ್ಮ ಫೌಂಡೇಶನ್ಗಂತೂ ನಾನು ಎಷ್ಟು ಅಭಾರಿ. ಇವತ್ತಿನ ಬೆಳಿಗ್ಗೆ ಇದು ಮುದ್ರಾ ಧ್ಯಾನನೂ ಮಾಡಿದೆ, ಆಮೇಲೆ ಇದು ಮರ್ಮಾದು ಮಾಡಿದೆ. ಈಗಂತೂ ತುಂಬಾ ಅದ್ಭುತವಾಗಿತ್ತು. ಮೇಡಮ್ ತುಂಬಾ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ಏನೋ ಒಂಥರ ಮೈಯಲ್ಲಿ ತುಂಬಾ ಆನಂದ ಇದು ಆಯ್ತು. ನನಗೆ ಹೇಳಕ್ ಬರಲ್ಲ, ಅಷ್ಟು ಖುಷಿ ಆಯ್ತು. ಹಾ ಅವ್ರಿಗೆ ಇರ್ಲಿ ಅಮ್ಮ. ಮೇಡಮ್, ನಿಮ್ಗೆಲ್ಲರಿಗೂ ಓಕೆ ಅಮ್ಮ. ಅದೇ ವೀಕ್ಲಿ ಒನ್ಸ್ ಅದೇ ಅವರು ಮಾಡಿಸ್ತೀನಿ ಅಂತ ಹೌದು ಹೇಳ್ತಾ ಇದ್ದಾರೆ. ಒಳ್ಳೆ ವೀಕ್ಲಿ ಒನ್ಸ್ ಚೆನ್ನಾಗಿದೆ. ತಗೊಳ್ಳೋಣ. ಹೌದು ಹೌದು ಮೇಡಮ್. ಓಕೆ ಅಮ್ಮ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಕಮಲಾ ಮೇಡಮ್ ಹಾ ಥ್ಯಾಂಕ್ ಯು. ಶ್ರೀನಿವಾಸ್ ಸರ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಮೇಡಮ್. ಇವತ್ತು ತುಂಬಾ ಅದೃಷ್ಟದ ದಿನ ನಮ್ಗೆ. ಬೆಳಿಗ್ಗೆ ಚಂದನಾ ಮೇಡಮ್, ಆಮೇಲೆ ರೂಪಾ ಮೇಡಮ್, ಇವತ್ತು ಇವರು ಚಕ್ರ ಧ್ಯಾನ ಮಾಡಿಸಿದ್ದು ತುಂಬಾ ಚೆನ್ನಾಗಿದೆ. ಇವತ್ತು ಬಾಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು, ಇವಾಗಂತೂ ಲೈಟ್ ಆಗಿ ಅಷ್ಟು ಚೆನ್ನಾಗಿದೆ. ಇವ್ರು ಹೇಳಿದಾಗೆ ಬೆಳಿಗ್ಗೆ 8:30ಗೆನೆ ಇವತ್ತು ತಿಂಡಿ ನೋಡ್ಕೊಂಡೆ ಮುಗಿಸ್ದೆ. ಇವತ್ತು ವೆಜಿಟೇಬಲ್ಸ್ ಇವೇ ತಗೊಂಡಿದ್ದೆ ಇವತ್ತು. ಚೆನ್ನಾಗಿದೆ ಮೇಡಮ್. ವೆಡ್ನೆಸ್ಡೇನೆ ಫಿಕ್ಸ್ ಮಾಡ್ಬಿಟ್ರೆ ತುಂಬಾ ಒಳ್ಳೇದು. ಇವತ್ತು ಬುಧವಾರ ಮಾಡಿದೀವಿ, ಮುಂದಕ್ಕೆ ವಾರಕ್ಕೊಂದ್ಸರಿ ಅಲ್ಲ, ಅದೇ ತರ ವೆಡ್ನೆಸ್ಡೇ ಚಕ್ರ ಧ್ಯಾನ ಮಾಡ್ಬಿಟ್ರೆ ಹೇಗಿರೋ. ಇವರು ರೂಪಾ ಮೇಡಮ್ ವಾರಕ್ಕೆ 2 ದಿವಸ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅಂದ್ರು. ಇವ್ರು ಮೇಡಮ್ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಾವು ಧನ್ಯರಾಗ್ತೀವಿ. ಬುಧವಾರ ಮಾಡ್ಬಿಟ್ರೆ ತುಂಬಾ ಧನ್ಯರಾಗ್ತೀವಿ. ನನ್ನ ಅನಿಸಿಕೆ ನೋಡಿ. ಇಲ್ಲ, ನಿಮ್ಗೆ ಯಾವ ತಗೊಳ್ಬೋದು. ಮಾಡಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಚಕ್ರಧಾನ Thank you, sir. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಅದೇ ವೀಕ್ಲಿ ಒನ್ಸ್ ಮಾಡ್ಸೋಣ ಸರ್. ಅದೇ ನೀವು ಹೇಳ್ದಾಗೆ ಬುಧವಾರನೇ ಅವ್ರ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನಾವು ಮಾತಾಡಿ. ಯಾಕಂದ್ರೆ 3 ಆಮೇಲೆ ಇವತ್ತು ಧ್ಯಾನ ಆಯ್ತು. ಹೌದು ದಿನ ಚೆನ್ನಾಗಿದೆ. ಇವಾಗ ಬುಧವಾರ ಫಿಕ್ಸ್ ಮಾಡಿದ್ರೆ ಓಕೆ ಅಂತ ನನ್ನ ಅನಿಸಿಕೆ ಅಷ್ಟೇ. ನೀವು ನೋಡಿ ಯಾವ್ದೋ ಒಂದ್ ದಿವಸ ಫಿಕ್ಸ್ ಮಾಡಿ ಮೇಡಮ್. ಖಂಡಿತ ಸರ್, ಮಾಡೋಣ. ಕೇಳ್ಕೊಳ್ತೀವಿ. ಅವರಿಗೆ ಫೋನ್ ಮಾಡಿ ಮಾತಾಡ್ಕೊಳ್ತೀವಿ ಸರ್. ಅವ್ರು ಯಾವಾಗ ಫ್ರೀ ಇರ್ತಾರೆ ಕೇಳ್ಕೊಂಡು ಆ ಇದೇನ ಫಿಕ್ಸ್ ಮಾಡ್ಕೊಳ್ತೀವಿ. ಅದೇ ಒಂದು ವಾರಕ್ಕೆ ಒಂದ್ಸತಿ ನಮ್ಮ ಚಕ್ರಗಳನ್ನ ಆಕ್ಟಿವ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ವೀಕ್ಲಿ ಒಂದ್ ಸಾಕಾಗುತ್ತೆ. ವಾರಕ್ಕೊಂದ್ಸಾರಿ ಗೈಡೆಡ್ ಮೆಡಿಟೇಷನ್ ಸಾಕು. ಬಟ್ ದಿನ ಬೇಕಂದ್ರೆ ಸ್ವಲ್ಪ ರೆಕಾರ್ಡಿಂಗ್ ಹಾಕೊಂಡು ನಿಮ್ಗೆ ಯಾವಾಗ ನಿಮ್ಗೆ ಹೊಟ್ಟೆ ಸ್ವಲ್ಪ ಖಾಲಿ ಇರ್ತದೆ, ಅಥವಾ ನಿಮ್ಗೆ ಮನಸ್ಸು ಕಾಮ್ ಆಗಿ, ಅಂದ್ರೆ ಮನಸ್ಸು ಮಾತ್ರ ಯಾವಾಗ್ಲೂ ಕಾಮ್ ಆಗಿರೋ ಟೈಮಲ್ಲಿ ಕೂತ್ಕೊಂಡ್ರೆ ನಾವು ಮಾಡಕ್ಕಾಗೋದು. ಯೋಚನೆಗಳನ್ನ ಇಟ್ಕೊಂಡು ಅಥವಾ ನಾವ್ ಇವತ್ ಮಾಡ್ಬಿಡೋಣ ಅಂತ ಅನ್ಕೊಂಡು ಮಾಡೋದು ಬೇಡ ಸರ್ ಅದು. ಅಥವಾ ನೀವು ಮಲ್ಕೊಳಕ್ ಮುಂಚೆ ಎಲ್ಲ ಆರಾಮಾಗಿರ್ತಾರೆ, ಅದು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ನೀವು ಕೂತ್ರೆ ತಂತಾನಾಗೆ ನಿದ್ದೆನೂ ಬಂದ್ಬಿಡುತ್ತೆ, ಗೊತ್ತೇ ಆಗಲ್ಲ. ಮಾಡ್ತಾನೆ ನಿದ್ದೆ ಬಂದ್ಬಿಟ್ಟಿರುತ್ತೆ. ರೂಪಾ ಮೇಡಮ್ ಹೇಳಿದ್ರಲ್ಲ, ಯಾವ ಬಟ್ ನಮ್ದು ಮನ್ಸು ಕಾಮ್ ಆಗಿರ್ಬೇಕು, ನಮ್ ಟೈಮ್ ಇರ್ಬೇಕು, ಕರೆಕ್ಟ್ ಆಗಿ ಮಾಡ್ಬೇಕು ಅಷ್ಟೇ. ಹೌದೌದು. ಥ್ಯಾಂಕ್ ಯು ಮೇಡಮ್. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶ್ರೀನಿವಾಸ್ ಸರ್. ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಲಕ್ಷ್ಮೀಕಾಂತಮ್ಮ ಮೇಡಮ್ ಅವ್ರಿಗೂ ಹಾಗೂ ನಮಸ್ಕಾರ ಮೇಡಮ್. ಮೇಡಮ್ಗೆ ಮತ್ತೆ ನಮಸ್ಕಾರ. ನಾನು ನಿಮ್ಮನ್ನ ಆಗ್ಲೇ ಮತ್ತೆ ಮೀಟ್ ಮಾಡ್ಬೇಕು ಅನ್ಕೊಂಡ್ವಿ. ನಾವು ಬಾಗೇಪಲ್ಲಿನಲ್ಲಿ ಬಾಗೇವಾಡಿನಲ್ಲಿ ಮೀಟ್ ಮಾಡಿದ್ದು ತುಂಬಾನೇ ನಮ್ಗೆ ನಿಮ್ ಮುಖ ಚೆಲ್ಲಿದಂಗಿದೆ. ನಾನು ಈಗ ಚಕ್ರ ಧ್ಯಾನದಲ್ಲಿ ನನಗೆ ಇವತ್ತಿನಷ್ಟು ಅನುಭವ, ಎಷ್ಟು ನೀವು ಮಾಡ್ಸಿದಿರ ಮಧ್ಯ ಅದು ನನಗೆ ಇವತ್ತಿನಷ್ಟು ಅನುಭವ ಆಗಿರ್ಲಿಲ್ಲ. ಇವತ್ತು ನನಗೆ ಹೇಳ್ಕೊಳ್ಳೋಕ್ ಗೊತ್ತಾಗಲ್ಲ, ಬಟ್ ಏನೋ ಒಂದು ಆಗ್ತಾ ಮಾತ್ರ ಗೊತ್ತಾಗ್ತು. ನನ್ನ ಶರೀರದಲ್ಲಿ ಏನೋ ಒಂದು ಕ್ರಿಯೆ ನಡೀತಾ ಇದೆ ಅಂತ ಗೊತ್ತಾಯ್ತು. ಮತ್ತೆ ನನಗೆ ಇನ್ನೇನಪ್ಪ ಸ್ವಲ್ಪ ಇವತ್ತು ತಿಂಡಿ ಸ್ವಲ್ಪ ಲೇಟ್ ಆಯ್ತು. ಯಾಕೆಂದ್ರೆ ಬೆಳಗ್ಗೆ ಕ್ಲಾಸ್ ಅಟೆಂಡ್ ಮಾಡಿದ್ ಲೇಟು, A to Z ಎಲ್ಲ ಒಂದ್ ಕಡೆಯಿಂದ ಲೇಟ್ ಆಯ್ತಾ ಬಂತು. ಹಾಗಾಗಿ ತಿಂಡಿ ಲೇಟ್ ಆಯ್ತು. ತಿಂಡಿ ತಿಂದ್ಮೇಲೆ ನೀವೆಲ್ಲ ಒಂದ್ 2 hours ಆದ್ರೂ ಸ್ವಲ್ಪ ಆಗಿದ್ರೆ ಸ್ವಲ್ಪ ಡೈಸ್ ಆಗಿರುತ್ತೆ. ಜೊತೆಗೆ ನನಗನ್ನಿಸ್ತು ಏಕಾದಶಿ ದಿವಸ ನಾನು ಖಾಲಿ ಇದು ಉಪವಾಸ ಇರ್ತೀವಲ್ಲ ಮೇಡಮ್, ಆ ಟೈಮಲ್ಲಿ ಮಾಡಿದ್ರೆ ನಮ್ಗೆ ಮನಸ್ಸಿಗೆ ಇಲ್ಲ ಮೇಡಮ್, ಅದು ನೀವು ಅದ್ ಹೇಳಿದ್ರೆ ಒಂದು ನಿಮ್ಮ ಮನಸ್ಸು ಬಂದ್ಬಿಡ್ಬೇಕು. ಆಕ್ಚುಲ್ ಆಗಿ ಹೇಳ ನಾನು, ಯಾಕಂದ್ರೆ ನಾನು ನೀವೆಲ್ಲ ಅಳಬ್ರು. ನನಗೆ ತುಂಬಾ ದಿನದಿಂದ ಮಾಡ್ಸೋಣ ಅಂತ ನಾನು 11ರಿಂದ 12 ಶುರುವಾದಾಗ ಕಮಿಟ್ ಮಾಡ್ಕೊಂಡಿದ್ದೆ. ಸರ್ ನಾನು ಒಂದು ವಾರಕ್ಕೊಂದಿನ ಮಾಡಿಸ್ತೀನಿ ಅಂತ, ಆಗ್ಲಿಲ್ಲ. ಬಟ್ ಬೆಳಿಗ್ಗೆ ಕೇಳದ್ಮೇಲೆ ಇವತ್ತೇನೋ ಮಾಡ್ಸೇ ಬಿಡೋಣ ಅನ್ಕೊಂಡು ಕೂತ್ಬಿಟ್ಟೆ. ಅಷ್ಟೊಳಗೆ ನಮ್ಮ ಅಶ್ವಿನಿ ಮೇಡಮ್, ಮಧುರಾ ಮೇಡಮ್ ಅವರು ಆಯ್ತು ಮೇಡಮ್ ಮಾಡ್ಸಿ ಅನ್ಬಿಟ್ರು. ನೋಡಿ ಅದು ಕೂತೆ ಅದಾಯ್ತು. ಸೊ ನಮ್ಗೆ ಆಮೇಲೆ ಇನ್ನೊಂದು ಇದು ಮಾಡ್ತಾ ನಮ್ಮ ಭಾವನೆಗಳು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಉಳಿದೋಗ್ಬಿಡ್ತದೆ. ಯಾವಾಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಉಳಿತದೆ, ನಮ್ ದೇಹ ತಾನಾಗಿ ಆರೋಗ್ಯ ಆಗ್ಬಿಡ್ತದೆ. ಮನಸ್ಸು ದೇಹ ಎಲ್ಲ ಸರಿ ಹೋಗ್ಬಿಡ್ತದೆ.
ಹೌದು ಮೇಡಮ್. ಅದು ಕಾದಾಗ್ಲೇ ತಟ್ಟಬೇಕು ಅಂತಾರಲ್ಲ, ಹಂಗ ಅದು ನಮಗೆ ಬೆಳಗ್ಗೆ ಒಳ್ಳೆ ಇನ್ನು ಬ್ರೈನ್ ಅಲ್ಲೇ ಅದು ಗುಂಗ್ ಆಯ್ತು ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಆ ಕ್ಯಾಚ್ ಮಾಡಿಸಿದ್ದು ನಮ್ಗೆ ಇನ್ನೂ ಚೆನ್ನಾಗಾಯ್ತು. ಯಾಕೆಂದ್ರೆ ಬೆಳಗ್ಗೆ ಅವರು ಕ್ಲಾಸ್ ಮೇಡಮ್ ಜೊತೆಗೆ ರಂಗನಾಥ್ ಸರ್ ಎಲ್ಲರೂ ಮಾತಾಡ್ತಿದ್ದಲ್ಲ, ಇನ್ನು ನಮ್ ತಲೆಯಲ್ಲಿ ಇನ್ನೂ ಒಂದು ಗುಂಗ್ ಆಯ್ತಾನೆ ಇತ್ತು. ದೇವ್ರ ಪೂಜೆ ಮಾಡೋ ಹೋಗ್ತೀನಿ, ಹಂಗು ನನ್ ತಂಗಿ ನಾಗಲಿತಾ ಗೊತ್ತಲ್ಲ ನಿಮ್ಗೆ, ಅವರು ಇಲ್ವೋ ಏನು ಕೂತೆ ಬಿಟ್ಟಿದ್ಯಲ್ಲ ಮೊಬೈಲ್ ಮುಂದೆ ಟಿವಿ ಮುಂದೆ ಎಲ್ಲ ಅಂತ ಅಂದ್ಲು. ಆದ್ರೂ ನನ್ಗೆ ಅನ್ನಿಸ್ತು, ನಾನು ಒಬ್ಳೇ ಇದೀನಲ್ವಾ, ನನ್ನ ಯಾಕೆ ಕೇಳ್ತಾರೆ, ಇಷ್ಟೊತ್ತಲಾದ್ರೂ ಮಾಡ್ಕೋಬಹುದು, ನನ್ಗೆ ಇಷ್ಟೊತ್ತು ಇಂಟ್ರೆಸ್ಟ್ ಆಯ್ತು. ಆಮೇಲೆ ಜೊತೆ ನನ್ನ ಮಗಳನ್ನೂ ಜಾಯಿನ್ ಮಾಡ್ಸೋಣ ಅಂತ ಹೇಳಿದೆ, ಆಗಿ ಮಾಡಿದಾಳೆ. ನಿಮ್ನೆಲ್ಲ ಪರಿಚಯ ಮಾಡಿಸ್ಬೇಕು ಮೇಡಮ್. ಮತ್ತೆ ಇನ್ನೊಂದ್ಸರಿ ಮತ್ತೆ ಮಹಾವತಾರ್ ಫೌಂಡೇಶನ್ ಬರಕ್ಕೆ ಅಂತ ನಾನು ಸ್ವಲ್ಪ ಮನಸ್ಸು ಮಾಡಿದೀನಿ. ಮುಂದಿನ ವಾರ ಬರ್ತೀನಿ. ಮತ್ತೆ ನಿಮ್ನೆಲ್ಲ ನೋಡ್ಬೇಕು ಮೇಡಮ್, ಮಾತಾಡಿಸ್ಬೇಕು ಅನಿಸ್ತದೆ. ನಿಜವಾಗ್ಲೂ ನಾವು ಬಸವನ ಬಾಗೇವಾಡಿನಲ್ಲಿ ನಾವು ಎಷ್ಟು ಕ್ಲೋಸ್ ಆಗಿದ್ವಿ ಅಂದ್ರೆ, ನಮ್ಮ ಆತ್ಮ, ನಮ್ಮ ದೇಹ ಬಂಧುಗಳಿಗಿಂತ ಆತ್ಮ ಬಂಧುಗಳು ನೀವು ತುಂಬಾ. ನಮ್ಗೆ ಯಾವ್ದೋ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವ್ರು ಇಷ್ಟು ನಾವು ಒಬ್ಬರು ಒಂದ್ 2 ದಿನ ಟೈಮಲ್ಲಿ ನಾವು ಎಷ್ಟೊಂದ್ ತರ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಹೆಂಗಿದ್ವಿ. ಇನ್ನೂ ನಿಮ್ ನೆನ್ಸ್ಕೊತಾನೆ ಇದೀನಿ ಮೇಡಮ್. ನೀವೆಲ್ಲ ನಮ್ಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ದು. ನಾವು ಅವತ್ತೆಲ್ಲ ಸಾಮಾನೆಲ್ಲ ಇಟ್ಕೊಂಡು, ಒಬ್ರು ನೀವು ಕ್ಲಾಸ್ ಕೊಡಿ, ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ, ಎಷ್ಟೆಲ್ಲ ಮಾಡ್ತಿದ್ದೆಲ್ಲ ಜ್ಞಾಪಕ ಇದೆ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಇವತ್ತು ನಿಮ್ಗೆ ಇನ್ನೂ ಟಚ್ ಮಾಡ್ಸಿದ್ರಿ ನೀವು. ಅದು ನೀವ್ ಹೇಳ್ದಂಗೆ ಹರಿತಾ ಇರುವಾಗ್ಲೇ ಇನ್ನೂ ಮುಂದೆ ತಳ್ತಾ ಇದ್ರೆ ಇನ್ನೂ ಹರ್ಕೊಂಡು ಹೋಗ್ತಾನೆ ಇರುತ್ತೆ. ಆತರ ಧ್ಯಾನ ಥ್ಯಾಂಕ್ ಯು ಅಮ್ಮ. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಮತ್ತೆ ಆಮೇಲೆ ಏನಾಗುತ್ತಮ್ಮ? ನಿಮ್ಗೆ ನಮ್ಮ ಹತ್ರ ಮಾತಾಡ್ಬೇಕು, ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀರಾ, ಮತ್ತೆ ಮಾತಾಡ್ತೀನಿ ಮೇಡಮ್. ಓಕೆ, ಕಾಲ್ ಮಾಡಿ ಮೇಡಮ್ ಅವ್ರಿಗೆ. ಕಾಲ್ ಮಾಡ್ಕೊಳ್ಳಿ, ಪರ್ಸನಲ್ ಆಗಿ ಮಾತಾಡ್ತಾರೆ. ಮೇಡಮ್ ಅಷ್ಟೇ, ತುಂಬಾ ಧನ್ಯವಾದಗಳು ಮೇಡಮ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಟೈಮ್ ಯಾವಾಗಾದ್ರೂ ಸುಭದ್ರಾ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ತುಂಬಾ ಚೆನ್ನಾಗಿತ್ತು ಇವತ್ತು. 3 ಸಲ ಚಕ್ರ ಧ್ಯಾನ ಆದಂಗ ಆಯ್ತು ಬೆಳಗ್ಗಿಂದ. ನಿಮ್ಮ ಮಾತಿನಲ್ಲಿ ಇನ್ಸ್ಪೈರ್ ಆಗಿನೇ ನಾನು ಸಿದ್ಧರ ಬೆಟ್ಟಕ್ಕೂ ಬಂದಿದ್ದು ಮೇಡಮ್. ಮೊದಲು ಬೇಡ ಅನ್ಕೊಂಡಿದ್ದೆ, ನೀವು ಅಷ್ಟು ಚೆನ್ನಾಗಿ ವರ್ಣನೆ ಕೊಟ್ರಿ ಸಿದ್ಧರ ಬೆಟ್ಟದ್ದು, ಅದರಿಂದ ಅದಕ್ಕೂ ಬಂದಿದ್ದೆ ಮೇಡಮ್. ನಾನು ತುಂಬಾ ಚೆನ್ನಾಗಿ ಮಾಡ್ಸಿದ್ರಿ ಚಕ್ರ ಧ್ಯಾನ. ನನಗೆ ಮೊದ್ಲಿಂದಾನು ತುಂಬಾ ಇಷ್ಟ. ಇವತ್ತು ಎಲ್ಲಾ ಕಡೆ ಆಯ್ತು, ತುಂಬಾ ಸಂತೋಷ ಆಗ್ತಿದೆ. ಇವತ್ತು ನೀವು ಆ ವೈಬ್ರೇಷನ್ಸ್ ಎಲ್ಲ ಹೇಳ್ತಾ ಇದ್ದಾಗ ಅದು ಅನುಭವಿಸಿದೆ ಮೇಡಮ್ ನಾನು. ಥ್ಯಾಂಕ್ ಯು ಮೇಡಮ್, ಬಾರಿ ಒಳ್ಳೇದು. ಇಲ್ಲ, ನೆಕ್ಸ್ಟ್ ಟೈಮ್ ಮಾಡಿಸುವಾಗ ಚಕ್ರಗಳಿಗೆ ಗ್ಲ್ಯಾಂಡ್ಸ್ ಯಾವ್ದು ಕನೆಕ್ಟ್ ಆಗಿದೆ, ಆ ಗ್ಲ್ಯಾಂಡ್ಸ್ ಹೆಂಗ್ ರಿಲೀಸ್ ಮಾಡ್ತದೆ ಹಾರ್ಮೋನ್ಸ್, ಅದ್ರ ಮೇಲೆ ಮಾಡಿಸ್ತೀನಿ. ಇದರಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಮೇಡಮ್. ಧ್ಯಾನಕ್ಕಿಂತ ಈ ಚಕ್ರ ಧ್ಯಾನ ಮಾಡೋವಾಗ ಕಾನ್ಸಂಟ್ರೇಷನ್ ಧ್ಯಾನ ಚೆನ್ನಾಗಾಯ್ತು ಅಂತ ಅನ್ಸುತ್ತೆ ಮೇಡಮ್. ಹೌದು, ಅದು ಗೈಡೆಡ್ ಮೆಡಿಟೇಷನ್ ಇದ್ರೆ ನಿಮ್ ಗಮನ ಎಲ್ಲ ನಾವು ಹೇಳೋದ್ರ ಮೇಲೆ ಇರುತ್ತೆ, ವಾಯ್ಸ್ ಮೇಲೆ, ಸೌಂಡ್ ಮೇಲೆ ಇರುತ್ತೆ. ಸೊ ನಿಮ್ ಗಮನ ಬೇರೆ ಕಡೆ ಹೋಗಲ್ಲ. ನಾವ್ ಏನ್ ಹೇಳ್ತೀವೋ ಅದನ್ನ ನೀವು ವಿಜುವಲೈಸ್ ಮಾಡ್ಕೊಳ್ತೀರ. ಆ ವಿಜುವಲೈಸ್ ಮಾಡ್ಕೊಂಡಾಗ ನಿಮ್ಗೆ ಅದ್ರದ್ದು ಸೆನ್ಸ್ ಚೆನ್ನಾಗಿ ಫೀಲ್ ಆಗುತ್ತೆ. ಹೌದು ಮೇಡಮ್, ತುಂಬಾ ಧನ್ಯವಾದಗಳು ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಮಧುರಾ ಮೇಡಮ್ ಧನ್ಯವಾದಗಳು. ಇಷ್ಟ ಹೇಳಿ ನನ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸುಭದ್ರಾ ಮೇಡಮ್ ಥ್ಯಾಂಕ್ ಯು. ಮಾಸ್ಟರ್ಸ್ ಯಾರಿಗಾರು ಒಬ್ರು ಮಾತಾಡಕ್ ಅವಕಾಶ ಇದೆ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡೋರಿದ್ರೆ, ಇಲ್ಲಾಂದ್ರೆ ಕ್ಲಾಸ್ ಅನ್ನ ಸಂಪನ್ನಗೊಳಿಸ್ತೀವಿ. ಇವತ್ತಿನ ಶೇರ್ ಮಾಡ್ಕೊಳ್ಳಿ ಅನುಭವನ. ಹೇಮಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ಹಲೋ. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್, ಕೇಳ್ತಾ ಇದೆ, ಮಾತಾಡಿ. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಬೆಳಗ್ಗೆದು ಎಲ್ಲ ಅಟೆಂಡ್ ಮಾಡಿದೆ. ಇವಾಗ ಮೇಡಮ್ ಮಾಡ್ಸಿದ್ದು ಕೂಡ ಚೆನ್ನಾಗಿತ್ತು. ನಾನು ಚಕ್ರ ಹೀಲಿಂಗ್ ಎಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದು ಕ್ಲಾಸಸ್ ಅಟೆಂಡ್ ಮಾಡಿದ್ದೆ. ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ಸಿದ್ರು. ಇವತ್ತು ಕೂಡ ಎಫೆಕ್ಟಿವ್ ಆಗಿ ಬಂತು. ಅದೇ ಮೇಡಮ್ ಹೇಳ್ದಂಗೆ ಪ್ರತಿ ಚಕ್ರದ್ದು ಅಂದ್ರೆ ಯಾವ್ಯಾವ ಇದಕ್ಕೆ ಕನೆಕ್ಟ್ ಆಗುತ್ತೆ, ಮತ್ತೆ ಯಾವ ಟೈಮಲ್ಲಿ ಮಾಡ್ಬೇಕು, ಯಾವ ಟೈಮಲ್ಲಿ ಮಾಡ್ಬಾರ್ದು, ಅದೆಲ್ಲ ಇನ್ಫಾರ್ಮೇಶನ್ ಇದೆ. ಅದು ಸ್ವಲ್ಪ ಅವ್ರು ಫ್ರೀ ಇದ್ದಾಗ ಅದನ್ನು ಹೇಳಿದ್ರೆ ಚೆನ್ನಾಗಿರುತ್ತೆ ಮ್ಯಾಮ್. ಚಕ್ರ ಹೀಲಿಂಗ್ ಅಲ್ಲಿ ಇವತ್ತು ಆಲ್ ಚಕ್ರ ಸೇರಿ ಮಾಡ್ಸಿದ್ರು ಜನರಲ್ ಆಗಿ. ಬಟ್ ಕೆಲವೊಂದ್ ಸ್ಪೆಸಿಫಿಕ್ ಪ್ರಾಬ್ಲಮಿಗೆ ಯಾವ್ಯಾವ ಚಕ್ರ ಯೂಸ್ ಮಾಡ್ಬೇಕಂತ ಇದೆ. ಸೊ ಅದನ್ನ ಅದೇ ತರನೇ ಮಾಡ್ತಾ ಹೋದ್ರೆ ಇನ್ನೂ ಚೆನ್ನಾಗಾಗತ್ತೆ. ವೀಕ್ಲಿ ಒನ್ಸ್ ಅದೇ ಮಾಡೋದ್ರಿಂದ ಯಾವ್ಯಾವ ಚಕ್ರದ ಬಗ್ಗೆ, ಅದ್ರದ್ದು ಇಂಪಾರ್ಟೆನ್ಸ್ ಏನು, ಮತ್ತೆ ಯಾವ ಇದಕ್ಕೆ ಕನೆಕ್ಟ್ ಆಗಿದೆ, ಏನ್ ಯೂಸ್ ಆಗುತ್ತೆ ಅದನ್ನು ಹೇಳಿ
ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನಾನ್ ಚಕ್ರ ಹೀಲಿಂಗ್ 1 ಮಂತ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಡೈಲಿ. ಚೆನ್ನಾಗಿತ್ತು ಇವತ್ತು ಕ್ಲಾಸ್ ಕೂಡ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಸೊ ಪ್ರತಿಯೊಂದು thank you. ಚಕ್ರ ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೆಲವು ನೀವು ಹೇಳ್ದಂಗೆ ಏನೇನು ನಮ್ಮ ಈಗ ಹೇಳಿದ್ನಲ್ಲ ಫಿಸಿಕಲ್ ಆಗಿ ಮತ್ತೆ ಭಾವನಾತ್ಮಕವಾಗಿಯೂ ಅದು ಯಾವ ತರ ಜಲತತ್ವ ಏನಕ್ಕೆ ಸೇರುತ್ತೆ, ಅಗ್ನಿತತ್ವ ಏನಕ್ಕೆ ಸೇರುತ್ತೆ, ಅಥವಾ ನಮ್ಮಲ್ಲಿ ಆತಂಕ ಇರ್ಬೋದು, ಫಿಯರ್ನೆಸ್ ಇರ್ಬೋದು, ಅಥವಾ ಹೇಟ್ರೆಡ್ನೆಸ್ ಇರ್ಬೋದು, ಆ ಚಕ್ರಗಳಿಗೆ ಮಾಡುವಾಗ ಇದು ಏನಾಗುತ್ತೆ, ನಾನು ಇವತ್ತು ಏಳ್ ಸಾರಿ ಮಾಡಿಸಿದ್ದೆ ಬೀಜ ಮಂತ್ರ. ಸೊ ಅದನ್ನ ಮಾಡಿಸುವಾಗ ಇದು 3 ಸಾರಿ ಮಾಡಿಸ್ಬೇಕಾಗತ್ತೆ. ಅದು ನೆಕ್ಸ್ಟ್ ಟೈಮ್ ಮಾಡಿಸ್ತೀನಿ ನಾನು. ನೀವು ಹೇಳಿದಾಗ ಯಾವ ಚಕ್ರ ಪರ್ಟಿಕ್ಯುಲರ್ ಆಗಿ ಯಾವ್ದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಮಾಡಿಸ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್ಸ್ ಲಕ್ಷ್ಮೀಕಾಂತಮ್ಮ ಸಂಪನ್ನಗೊಳಿಸೋಣ ಅಲ್ವಾ? ಖಂಡಿತ. ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ, ಎಲ್ಲರದು ಆಯ್ತು ಅನ್ಸುತ್ತೆ ಶೇರಿಂಗು. ಆತ್ಮೀಯರೇ, ಮಾಸ್ಟರ್ಸ್ ಇವತ್ತು ಮಧ್ಯಾಹ್ನ 3 ರಿಂದ 4:15 ಮತ್ತೆ ಅವತಾರದ್ದು ಸಮಗ್ರ ಸ್ವಾಸ್ಥ್ಯ 21 ದಿನಗಳ ಕಾರ್ಯಕ್ರಮ ಇರುತ್ತೆ. ಅಲ್ಲೂ ಕೂಡ ಧ್ಯಾನ ಇರುತ್ತೆ, ಧ್ಯಾನ ಜೊತೆಗೆ ಆಧ್ಯಾತ್ಮಿಕ ಜ್ಞಾನ ಇರುತ್ತೆ. ನೀವು ಆ ಕಾರ್ಯಕ್ರಮಕ್ಕೂ ನೀವೆಲ್ಲರೂ ಭಾಗವಹಿಸಿ. ಇವತ್ತು ಒಳ್ಳೆ ಒಬ್ರು ಜ್ಞಾನ ಕೊಡ್ಲಿಕ್ಕೆ ಒಳ್ಳೆ ಸ್ಪೀಕರ್ ಬರ್ತಾ ಇದ್ದಾರೆ, ನರೇಂದ್ರ ಸರ್ ಅಂತ. ಅವ್ರದ್ದು ಅದ್ಭುತವಾದ ಜ್ಞಾನ ನಮ್ಗೆ ತಿಳ್ಕೊಳ್ಳಿಕ್ ಒಂದ್ ಒಳ್ಳೆ ಅವಕಾಶ. ಯಾರ್ಯಾರು ಫ್ರೀ ಇರ್ತೀರೋ ಅಂದ್ರೆ ಜಾಯಿನ್ ಆಗ್ಲಿಕ್ಕೆ ನಿಮ್ಗೆ ಯಾರ್ಯಾರು ಟೈಮ್ ಇದೆಯೋ ಅವರೆಲ್ಲ ಇವತ್ತು ಕೂಡ ಅಲ್ಲಿ ಜಾಯಿನ್ ಆಗಿ. ಬೆಳಗ್ಗೆ ಕೂಡ ಇರುತ್ತಲ್ಲ, ನಿಮ್ಗೆ ಹೇಗೂ ಗೊತ್ತು, ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೆ ಇರುತ್ತೆ. ಅದಕ್ಕೂ ಕೂಡ ಎಲ್ಲರೂ ಜಾಯಿನ್ ಆಗಿ, ಪ್ರತಿದಿನ ಜಾಯಿನ್ ಆಗ್ಬೇಕು. ಇದು ಒಂದಿನದ ಅಲ್ಲ, ಒಂದಿನ ಅನುಭವ ತಗೊಂಡ್ರೆ ಏನು ಸಿಗಲ್ಲ. ಪ್ರತಿದಿನ ತಗೊಳ್ತಾ ಹೋಗ್ಬೇಕು. ತಗೊಳ್ತಾ ನಾವು ಇನ್ನು ಜ್ಞಾನ ನಮ್ಮನ್ನ ಹೆಚ್ಚಿಗೆ ಮಾಡ್ಕೊಳ್ಲಿಕ್ಕಾಗುತ್ತೆ. ಧ್ಯಾನನೂ ಹಂಗೆ 1 ದಿನ 2 ದಿನದಲ್ಲಿ ನಮ್ಗೆ ಅನುಭವ ಆಗಲ್ಲ, ಪ್ರತಿದಿನ ಮಾಡ್ತಾ ಹೋಗ್ಬೇಕು. ಅಂದ್ರೆ ಒಂದೊಂದು ಕ್ಲಾಸಲ್ಲೂ ಒಬ್ಬೊಬ್ರು ಒಳ್ಳೊಳ್ಳೆ ಸ್ಪೀಕರ್ ಬರ್ತಾರೆ, ಮಾತಾಡ್ತಾರೆ, ಜ್ಞಾನ ಕೊಡ್ತಾ ಇರ್ತಾರೆ. ಅದನ್ನೆಲ್ಲ ನಾವು ತಗೊಳ್ತಾ ಇರ್ಬೇಕು, ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇರ್ಬೇಕು. ಅದಕ್ಕೆ ಪ್ರತಿ ಕ್ಲಾಸಿಗೂ ಅಟೆಂಡ್ ಆಗಿ, ಯಾರ್ಯಾರು ಫ್ರೀ ಇರ್ತೀರೋ ಅವರೆಲ್ಲ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ. ನನ್ಗೆ ಇದು ಬೆಂಗಳೂರ್ದು ನಾನು ವಿಸಿಟ್ ಮಾಡ್ಬೇಕಂತ ಇದ್ದೀನಿ. ನಾನು ಇವಾಗ ಕೇರಳದಲ್ಲಿ ಇರೋದು, ಕಾಸರಗೋಡಲ್ಲಿ. ಲೈಕ್ ಅಲ್ಲಿ Okay, ಯಾವ madam. ಏರಿಯಾದಲ್ಲಿ ಸ್ಪೆಸಿಫಿಕ್ ಆಗಿ ಸಿಗೋದು ಮ್ಯಾಮ್? ಅಂದ್ರೆ ಸಾಟರ್ಡೇಸ್ ಮಾತ್ರನಾ ಡಾಕ್ಟರ್ಸ್ ಎಲ್ಲ ಇಲ್ಲ ಡಾಕ್ಟರ್ಸ್ ಎಲ್ಲ ಸಿಗೋದು ಸಾಟರ್ಡೇಸ್ ಮಾತ್ರ. ಉಳಿದಿದ್ದ ದಿನ ಮಹಾವತಾರ್ ಓಪನ್ ಇರುತ್ತೆ, ನೀವು ಅಲ್ಲಿ ಹೋಗಿ ಬರ್ಬೋದು. ಅದು ಅಲ್ಲಿ ಗೂಗಲ್ ಅಲ್ಲಿ 2 ಅಡ್ರೆಸ್ ಇದೆ ಅಲ್ಲ ಮ್ಯಾಮ್? ವೈಟ್ ಫೀಲ್ಡ್ ಅಲ್ಲಿ ಒಂದಿದೆ, ಮತ್ತೆ ಇನ್ನ ಒಂದು ಬೇರೆ ಯಾವ್ದೋ ಕನಕಪುರ ರೋಡ್ ಯಾವ್ದೋ ರೋಡ್ ಅಲ್ಲಿ ಅದು ಪಿರಮಿಡ್, ಮೇನ್ ಅದು ಪಿರಮಿಡ್. ಇದು ಮಹಾವತಾರ್ ಫೌಂಡೇಶನ್ ಅಂತ ಚನ್ನಸಂದ್ರ ವೈಟ್ ಫೀಲ್ಡ್ ಅಲ್ಲಿ ಇದೆ. ಚನ್ನಸಂದ್ರ ವೈಟ್ ಫೀಲ್ಡ್, ಚನ್ನಸಂದ್ರ ವೈಟ್ ಫೀಲ್ಡ್ ಹತ್ರ ಚನ್ನಸಂದ್ರ. ಅದು ನೀವ್ ಹೇಳ್ತಾ ಇರೋದು ಪಿರಮಿಡ್ ವ್ಯಾಲಿ, ಅದು ಕನಕಪುರ ನಾನು ರೋಡ್ ಪಿರಮಿಡ್ ಅಲ್ಲಿ. ವ್ಯಾಲಿ ನೋಡಿದೀನಿ, ಬಟ್ ಇದು ಚನ್ನಸಂದ್ರ ರೋಡ್ ಅಂತ ಮತ್ತೆ ಆಫೀಸ್ ತೋರಿಸ್ತಲ್ಲ, ಹಂಗಾಗಿ ನಾನು ಅಲ್ಲೇ ಹತ್ರದಲ್ಲಿ ಇದು ಇರ್ಬೋದಾ ಬೇರೆ? ಅದೇ ನೀವು ಬರ್ಬೇಕಾದ್ರೆ ಆಫೀಸ್ ಅದಕ್ಕೆ ಒಮ್ಮೆ ಕಾಲ್ ಮಾಡ್ಕೊಳ್ಳಿ ಮೇಡಮ್, ಆಯ್ತಾ? ಓಕೆ ಮ್ಯಾಮ್. ಅಂದ್ರೆ ಅದೇ ನಿಮ್ದು ನಾನು ಯಾಕೋ ಸಿಗ್ನಲ್ ಇದಾಗ್ತಾ ಇದೆ. ಅದೇ ನಾನು ಇನ್ಫರ್ಟಿಲಿಟಿಗೆ ಅಂತ ಟ್ರೀಟ್ಮೆಂಟ್ ಇಲ್ಲಿ ತಗೊಂತಾ ಇದ್ದೆ. ಇಂಗ್ಲಿಷ್ ಮೆಡಿಸನ್ ಎಲ್ಲ ಆಗಿದೆ ಮ್ಯಾಮ್, ನಂಗೆ ಅದೇನೋ ರಿಸಲ್ಟ್ ಇಲ್ಲ. ಸೊ ಇನ್ನ ಕಂಟಿನ್ಯೂ ಮಾಡಕ್ಕೆ ನಂಗೆ ಅದು ಡೋಸೇಜ್ ಎಲ್ಲ ಜಾಸ್ತಿ ಆಗಿ ಹಾರ್ಮೋನ್ಸ್ ಮೆಡಿಸನ್ ಅಲ್ಲ, ಹಂಗಾಗಿ ನಾನು ಇವಾಗ 2 ಮಂತ್ಸ್ ಎಲ್ಲ ಮೆಡಿಸನ್ ಡ್ರಾಪ್ ಮಾಡಿದ್ದೀನಿ. ತುಂಬಾ ಪ್ರಾಬ್ಲಮ್ ಆಯ್ತು ನಂಗೆ, ಹಂಗಾಗಿ ಅಲ್ಲಿ ಒಂದ್ಸರಿ ವಿಸಿಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆಯ್ತು ಮೇಡಮ್, ಒಂದ್ ಸಾಟರ್ಡೆ ನೀವು ವಿಸಿಟ್ ಮಾಡಿ ಚನ್ನಸಂದ್ರ ವೈಟ್ ಫೀಲ್ಡ್ ಹತ್ರ ಚನ್ನಸಂದ್ರ. ನೀವು ಬರುವಕ್ಕಿಂತ ಮೊದ್ಲು ಒಮ್ಮೆ ಕಾಲ್ ಮಾಡ್ಕೊಳ್ಳಿ, ಆಫೀಸ್ ನಂಬರ್ ಇರುತ್ತಲ್ಲ ಅಲ್ಲಿ. ಇಲ್ಲಾಂದ್ರೆ ನಿಮ್ಗೆ ಯಾರಾದ್ರೂ ಅಡ್ಮಿನ್ ಅವ್ರಿಗೆ ಹೇಳಿದ್ರೆ ನಿಮ್ಗೆ ನಂಬರ್ ಕೊಡ್ತಾರೆ, ನಿಮ್ಗೆ ಅದು ಇನ್ಫಾರ್ಮೇಶನ್ ಕೊಡ್ತಾರೆ ಕರೆಕ್ಟ್ ಆಗಿ. ನನಗ್ ಮಾಡ್ಬೋದು, ಅಶ್ವಿನಿ ಮೇಡಮ್, ಈಗ ಲಕ್ಷ್ಮೀಕಾಂತಮ್ಮ ನೀವು ಮಾಡ್ಬೋದು, ಯಾರಿಗಾದ್ರೂ ಇಲ್ಲಿ. ಗೂಗಲ್ ಅಲ್ಲಿ ಪ್ಲೇಸ್ ಹಾಕಿದಿರಲ್ಲ ಮಧುರ, ತಿರುಮಲ ಶೆಟ್ಟಿ ಹಳ್ಳಿ ಕ್ರಾಸ್. ಇದೆ ಅದ್ರಲ್ಲೇ ಆಫೀಸ್ ನಂಬರ್ ಇದೆ ಅಲ್ಲಮ್ಮ, ಅದ್ರಲ್ಲಿ ಕಾಲ್ ಮಾಡಿ, ಅವ್ರು ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಅದು ಪಿರಮಿಡ್ ವ್ಯಾಲಿ ಇದೆ ಅಲ್ಲ ಮ್ಯಾಮ್, ಆ ಏರಿಯಾದಿಂದ ಹತ್ರ ಒಂದ್ ಚನ್ನಸಂದ್ರ ಅಂತ ಬರುತ್ತಲ್ಲ, ಸೊ ಅಲ್ಲಿ ಅಂತ ಹೋಗ್ಬಿಟ್ರೆ ವೈಟ್ ಫೀಲ್ಡ್ ಇಂದ ಚನ್ನಸಂದ್ರ, ಅದಾದ್ಮೇಲೆ ತಿರುಮಲ ಶೆಟ್ಟಿ ಹಳ್ಳಿ ಕ್ರಾಸ್ ಅಂತ ಬರ್ತದೆ. ಅಲ್ಲೇ ಇರೋದು. ಓಕೆ ಮೇಡಮ್, ಥ್ಯಾಂಕ್ ಯು ಮಾಸ್ಟರ್ಸ್. ಇಲ್ಲಿ ತನಕ ನಾವು 11ರಿಂದ ಸುಮಾರು. ಕಪ್ಲಿ ಪ್ರಕಾಶ್ ಅವ್ರು ಮಾತಾಡ್ಬೇಕಾ? ಬೇಗ 1 ನಿಮಿಷ. ಮಾತಾಡಿ ಸರ್. ನಿಮ್ದು ತುಂಬಾ ನೆಟ್ವರ್ಕ್ ಇಶ್ಯೂ ಇದೆ ಸರ್, ಏನು ಕೇಳ್ತಾ ಇಲ್ಲ.
ಏನು ಗೊತ್ತಾಗ್ತಾ ಇಲ್ಲ ಸರ್, ತುಂಬಾ ನೆಟ್ವರ್ಕ್ ಇಶ್ಯೂ ಇದೆ. ಓಕೆ ಮಾಸ್ಟರ್, ಇಲ್ಲಿಯ ತನಕ ನಾವು ಅದ್ಭುತವಾದ ಒಂದು ಧ್ಯಾನವನ್ನು ಈ ಜೂಮ್ ವೇದಿಕೆಯಲ್ಲಿ ಮಾಡಿದ್ದೀವಿ. ಇವತ್ತು ನಮ್ಮ ಲಕ್ಷ್ಮೀಕಾಂತಮ್ಮ ಅವರು ಚಕ್ರ ಧ್ಯಾನವನ್ನು ಮಾಡಿಸಿದ್ದಾರೆ. ಎಲ್ಲ ಚಕ್ರಗಳು ಆಕ್ಟಿವೇಟ್ ಹೇಗ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಅದೇ ತರ ಜೂಮ್ ಭಾಗವಹಿಸಿದ ಎಲ್ಲ ಆಧ್ಯಾತ್ಮಿಕ ಸ್ನೇಹಿತರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಅದೇ ರೀತಿ ಯಾರ್ಯಾರು ಯೂಟ್ಯೂಬ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಾ ಅವರಿಗೂ ಕೂಡ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೂ ಈ ಮಹಾವತಾರ ಫೌಂಡೇಶನ್ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಅನಂತವಾದ ಧನ್ಯವಾದಗಳು.